ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಆಗಸ್ಟ್ 21, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಎದುರಾಗಬಹುದು. ಗುರುವಾರದ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಶ್ರದ್ಧೆ, ಧರ್ಮ ಮತ್ತು ಜ್ಞಾನಪರ ಚಿಂತನೆಗಳು ಬೆಳೆಯುವ ಸಾಧ್ಯತೆಗಳಿವೆ. ನಿಮ್ಮ ಆತ್ಮ ಸಂಬಂಧಿತ ಬೆಳವಣಿಗೆಗೆ ಈ ದಿನ ಪೂರಕವಾಗಲಿದೆ. ಪರ್ಯುಷಣ ಪರ್ವಾರಂಭದ ಪವಿತ್ರ ಶುಭ ದಿನದ ಶಕ್ತಿಯು ನಿಮ್ಮ ಆಂತರಿಕ ಶುದ್ಧತೆಯ ಕಡೆಗೆ ಓಲೈಸುತ್ತದೆ. ಇಂದು ಮನಸ್ಸು ಸದಾ ಚುರುಕಾಗಿದ್ದು ಹೊಸ ಅಭಿಪ್ರಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಜ್ಜಾಗಿರುತ್ತದೆ. ಆದರೆ ಕಾರ್ಯಕ್ಷೇತ್ರದಲ್ಲಿ ಆತುರ ಅಥವಾ ತಾಳ್ಮೆಯ ಕೊರತೆ ಇದ್ದರೆ ಸಹಜವಾದ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಇಂದು ದೈವಿಕ ಕಾರ್ಯಗಳಲ್ಲಿ ತೊಡಗುವುದು, ಮಹತ್ವದ ಆತ್ಮಪರ ಆಲೋಚನೆಗಳಿಗೆ ಮುನ್ನುಡಿ ಹಾಕುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರು ಈ ದಿನ ಹಿರಿಯರಿಂದ ಉತ್ಸಾಹವರ್ಧಕ ಮಾತುಗಳನ್ನು ಕೇಳುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯಪಟುತೆ ಹಾಗೂ ಸಮಯದ ಪಟ್ಟಿ ಪಾಲನೆ ಮುಂದಿನ ಅವಕಾಶಗಳನ್ನು ನೀವು ಹೇಗೆ ಉಪಯೋಗಿಸುತ್ತೀರಿ ಎಂಬುದನ್ನು ತೋರಿಸುತ್ತದೆ. ಕೆಲವು ಹೊಸ ಹೊಣೆಗಾರಿಕೆಗಳು ಅಥವಾ ತಂಡದ ವ್ಯವಸ್ಥಾಪನೆಯ ಬದಲಾವಣೆಗಳು ನಿಮ್ಮದಾಗಬಹುದು. ವೃತ್ತಿಪರ ವಲಯದಲ್ಲಿ ಹೊಸ ಯೋಜನೆಗಳು, ಸಭೆಗಳು ಅಥವಾ ಚರ್ಚೆಗಳು ಹೆಚ್ಚುವಾಗುವ ಸಾಧ್ಯತೆ ಇದೆ. ಇಂದು ಆರಂಭವಾಗುವ ಯೋಜನೆಗಳು ದೀರ್ಘಕಾಲಿಕ ಲಾಭ ತರುವಂತೆ ಕಾಣುತ್ತವೆ. ಮೇಲಧಿಕಾರಿಗಳೊಂದಿಗೆ ಸಂಬಂಧ ಉತ್ತಮವಾಗಿರಿಸಿ. ಸ್ವತಂತ್ರ ವೃತ್ತಿಯಲ್ಲಿ ಇರುವವರಿಗೆ ಹೊಸ ಉದ್ಯೋಗದ ಪ್ರಸ್ತಾಪಗಳು ಬರುವುದು. ವಿಶೇಷವಾಗಿ ಶಿಕ್ಷಣ, ಸಲಹೆಗಾರಿಕೆ ಅಥವಾ ಸಂವಹನ ಕ್ಷೇತ್ರದವರಿಗಿದು ಉತ್ತಮ ದಿನ. ಕಲಾತ್ಮಕ ವೃತ್ತಿಗಳಲ್ಲಿ ಇರುವವರಿಗೆ ಗುರುವಾರದ ಶಕ್ತಿಯಿಂದ ಹೊಸ ಆಯ್ಕೆಗಳು ಮತ್ತು ಪ್ಲಾಟ್ಫಾರ್ಮ್ಗಳು ಲಭಿಸುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿಗಳ ಮೇಲೆ ಎಚ್ಚರಿಕೆಯಿಂದ ಗಮನ ಹರಿಸಬೇಕು. ಕೆಲವು ನಿರೀಕ್ಷಿತ ಆದಾಯಗಳು ಆಗಲೇ ಬರುವ ಸಾಧ್ಯತೆ ಇದ್ದು ತಕ್ಷಣವೇ ಹೊಸ ಖರ್ಚುಗಳಿಗೂ ರೂಪು ಕೊಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಹಣ ಹೂಡಿಕೆಯಲ್ಲಿ ತಾಳ್ಮೆ ಹಾಗೂ ಸಮತೋಲನ ಅಗತ್ಯ. ಹಳೆಯ ಸಾಲಗಳ ಪಾವತಿಗೆ ಈ ದಿನ ಸೂಕ್ತ, ಆದರೆ ಹೊಸ ಸಾಲ ಪಡೆಯುವ ಯತ್ನದಿಂದ ದೂರವಿರುವುದು ಉತ್ತಮ. ಬಂಡವಾಳ ಹೂಡಿಕೆಗೆ ಇಂದು ಮುಕ್ತ ಸಮಯವಲ್ಲ. ಬದಲು ಹಣವನ್ನು ಉಳಿಸಲು ಲೆಕ್ಕಪತ್ರ ಪರಿಶೀಲನೆಗೆ ಹೆಚ್ಚು ಒತ್ತು ಕೊಡಿ. ಆಭರಣಗಳ ಖರೀದಿಗೆ ಅಥವಾ ಆಸ್ತಿ ಸಂಬಂಧಿತ ನಿರ್ಧಾರಗಳಿಗೆ ಗುರುವಾರದ ಗುರುಬಲ ಶ್ರೇಷ್ಠವಾದ ಪೂರಕ ಶಕ್ತಿ ನೀಡಬಹುದು. ಆದರೆ ಹಿರಿಯರ ಸಲಹೆ ಇಲ್ಲದೆ ಯಾವುದೇ ಬಹುಕೋಟಿ ನಿರ್ಧಾರ ಕೈಗೆತ್ತಿಕೊಳ್ಳಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ದೇಹದ ಸಾಮಾನ್ಯ ಆಲಸ್ಯ ಅಥವಾ ಜಠರದ ಸಮಸ್ಯೆಗಳನ್ನು ಎದುರಿಸಬಹುದಾದ ದಿನ. ಆಹಾರ ನಿಯಮ ಹಾಗೂ ಸರಿಯಾದ ನಿದ್ರೆ ಪದ್ಧತಿಯನ್ನು ಪಾಲಿಸುವುದು ಅತ್ಯವಶ್ಯಕ. ಉಸಿರಾಟ ಸಂಬಂಧಿತ ಸಮಸ್ಯೆಗಳಿದ್ದರೆ ಎಚ್ಚರಿಕೆಯ ನಿರ್ವಹಣೆ ಅಗತ್ಯ. ಬಾಯಾರಿಕೆ, ಹೊಟ್ಟೆ ಉರಿಯೂತ ಅಥವಾ ಅತಿಯಾಗಿ ತೈಲಯುಕ್ತ ಆಹಾರ ಸೇವನೆಯಿಂದ ಏನು ತೊಂದರೆಯಾಗಬಹುದು ಎಂಬುದರತ್ತ ಗಮನವಿರಲಿ. ಗುರುವಾರದ ಹಿನ್ನೆಲೆಯಲ್ಲಿ ತುಳಸಿಯ ಕಷಾಯ ಅಥವಾ ತಂಪಾದ ಪದಾರ್ಥ ಸೇವನೆ ಉಪಯುಕ್ತ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಸಾಯಂಕಾಲದ ನಂತರ ವಿಶ್ರಾಂತಿ ಹಾಗೂ ಹಸಿರು ದಾರಿಯಲ್ಲಿ ಸಂಚಾರ, ವಾಕಿಂಗ್ ಶ್ರೇಷ್ಠ. ದೇಹದಲ್ಲಿನ ಬಿಸಿಮುಟ್ಟುವಿಕೆ ನಿವಾರಣೆಗೆ ಪಂಚಗವ್ಯ ಅಥವಾ ಆಯುರ್ವೇದಿಕ್ ಉಪಚರಣೆ ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸದೃಢ ಸಮಾಲೋಚನೆ ನಡೆಯಬಹುದಾದ ದಿನ. ವಯಸ್ಸಾದವರ ಆರೋಗ್ಯದ ಬಗ್ಗೆ ಚರ್ಚೆ ಅಥವಾ ವೈದ್ಯಕೀಯ ನಿರ್ಧಾರಗಳು ಸಂಭವಿಸಬಹುದು. ಮನೆಯವರೊಂದಿಗೆ ಧೈರ್ಯವಂತಿಕೆಯಿಂದ ವ್ಯವಹರಿಸಿ. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಗುರುವಾರದ ಪ್ರಭಾವದಿಂದ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು, ಪೂಜೆ ಅಥವಾ ಶಾಸ್ತ್ರಪಾಠ ನಡೆಯುವ ಯೋಗವಿದೆ. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಸಂವೇದನಾಶೀಲ ಮಾತನಾಡುವ, ಸಹಾನುಭೂತಿಯಿಂದ ಬುದ್ಧಿವಂತಿಕೆ ಪ್ರದರ್ಶಿಸುವ ಅಗತ್ಯವಿದೆ. ಭಾವನಾತ್ಮಕ ಸಮತೋಲನವು ಈ ದಿನದ ಕುಟುಂಬ ಜೀವನದ ಸೂತ್ರ. ವೀಕ್ಷಕರೇ, ನೀವು
ಪರ್ಯುಷಣ ಪರ್ವಾರಂಭದ ಗುರುವಾರದ ದಿವಸವನ್ನು ಶುದ್ಧ ಮನಸ್ಸಿನಿಂದ ಆಚರಿಸಿದರೆ ನಿಮ್ಮ ಆತ್ಮಿಕ ಪ್ರಗತಿಗೆ ಜೀವನದ ಗುರಿಗಳನ್ನು ಸ್ಪಷ್ಟವಾಗಿ ಕಂಡುಕೊಳ್ಳಲು ಬಹುದೊಡ್ಡ ಸಹಾಯವಾಗಬಹುದು. ಇಂದು ಸತ್ಸಂಗ, ಜಪ, ಪಠಣ ಅಥವಾ ಶ್ರವಣ ಮುಂತಾದ ನಿಶ್ಚಿತ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗುವುದು ಉನ್ನತ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಈ ಮಂತ್ರದ ಶಕ್ತಿ ನಿಮ್ಮ ಬುದ್ಧಿಮತ್ತೆ, ಜ್ಞಾನ ಹಾಗೂ ಸಕಾರಾತ್ಮಕ ಚಿಂತನೆಗೆ ಬೆಳಕು ನೀಡುತ್ತದೆ. ಹಲಸಿನ ಹಣ್ಣು ಅಥವಾ ಹಳದಿ ಬಟ್ಟೆಯನ್ನು ದಾನ ಮಾಡುವುದರಿಂದ ಶುದ್ಧ ಮನಸ್ಸು, ಗೃಹ ಶಾಂತಿ ಹಾಗೂ ಗುರುಕೃಪೆ ಲಭಿಸುತ್ತದೆ. ಗುರುವಿನ ದರ್ಶನ ಅಥವಾ ಹಿರಿಯ ವ್ಯಕ್ತಿಯ ಆಶೀರ್ವಾದ ಪಡೆಯುವುದು ಇಂದು ಅತ್ಯಂತ ಪವಿತ್ರ ಫಲವನ್ನು ನೀಡಬಲ್ಲದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಬಲ, ಜ್ಞಾನ, ಹರಿಕಥೆ ಹಾಗೂ ಧಾರ್ಮಿಕ ಚಿಂತನೆಯ ಸಂಕೇತ. ಈ ಸಂಖ್ಯೆಯು ನಿಮ್ಮ ಚಿಂತನೆ ಮತ್ತು ನಿರ್ಧಾರಗಳಲ್ಲಿ ಶ್ರದ್ಧೆ ಮೂಡಿಸುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಶುಭ ಶಕ್ತಿ, ಜ್ಞಾನಶಕ್ತಿ ಮತ್ತು ಭಾವನೆಗಳಿಗೆ ಬೆಳಕು ನೀಡುತ್ತದೆ. ಹಳದಿ ಉಡುಪಿನಲ್ಲಿ ಅಥವಾ ಹಳದಿ ಹೂವಿನ ಪೂಜೆಯಲ್ಲಿ ದಿನವನ್ನು ಆರಂಭಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9:55 ರಿಂದ ಬೆಳಗ್ಗೆ 11:20. ಈ ಸಮಯದಲ್ಲಿ ಕೈಗೊಳ್ಳುವ ಪೂಜೆ, ಧ್ಯಾನ ಅಥವಾ ವ್ಯವಹಾರಗಳು ಶುಭ ಫಲದಾಯಕ. ಈ ಹೊತ್ತಿನಲ್ಲಿ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಧೈರ್ಯವು ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಪರ್ಯುಷಣ ಪರ್ವಾರಂಭದ ಈ ಶುಭ ದಿನವು ನಿಮ್ಮಲ್ಲಿ ಶುದ್ಧತೆಯ ಬಯಕೆ, ಆತ್ಮ ಪರಿಶೀಲನೆಯ ಮನಸ್ಥಿತಿಯನ್ನು ಉಂಟು ಮಾಡಲಿದೆ. ನಿಮ್ಮ ಆಂತರಿಕ ಧರ್ಮಬುದ್ಧಿ, ಕರ್ಮಶುದ್ಧಿ ಮತ್ತು ನಿಷ್ಠೆ ಇವುಗಳು ವ್ಯಕ್ತವಾಗುವ ಸಾಧ್ಯತೆ ಇದೆ. ಇಂದು ಗುರುವಾರದ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ನೀತಿ, ಧರ್ಮ, ವಿದ್ಯಾ ಮತ್ತು ಜ್ಞಾನಕ್ಕೆ ಮಹತ್ವ ಸಿಗಲಿದೆ. ಹಳೆಯ ತಪ್ಪುಗಳನ್ನು ತಿದ್ದುಕೊಳ್ಳಲು, ಹೊಸ ಪಾಠಗಳನ್ನು ಕಲಿಯಲು ಮತ್ತು ಹಿಂದಿನ ಕರ್ಮಗಳಿಗೆ ಕ್ಷಮೆ ಯಾಚಿಸಲು ಇಂದು ಸೂಕ್ತ ಸಮಯವಾಗಿದೆ. ನಿಮ್ಮೊಳಗಿನ ಶಾಂತಿ ಮತ್ತು ಪ್ರಾಮಾಣಿಕತೆಗೆ ಜಾಗೃತಿ ಮೂಡಿಸುವ ದಿನವಿದು. ಸ್ನೇಹ, ಕುಟುಂಬ ಸಂಬಂಧಗಳು ಮತ್ತು ಆಧ್ಯಾತ್ಮದಲ್ಲಿ ಸ್ಥಿರತೆ ತರಲು ಇದು ಪ್ರಮುಖ ತಿರುವು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ಹೆಚ್ಚು ಸಹಕಾರಶೀಲ ಮತ್ತು ಶ್ರದ್ಧಾಶೀಲವಾಗಿ ಕಾಣಿಸಬಹುದು. ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಗೌರವಪೂರ್ಣ ಧೋರಣೆ ಬೆಳೆಸುವುದು ಫಲಕಾರಿಯಾಗಿದೆ. ಕೆಲಸದ ಮಧ್ಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಆತ್ಮವಿಶ್ವಾಸ ಹಾಗೂ ಜ್ಞಾನವನ್ನು ಆಧಾರವನ್ನಾಗಿ ಮಾಡಿಕೊಳ್ಳಿ. ಕೆಲವರಿಗೆ ಟ್ರೈನಿಂಗ್, ಪ್ರಸ್ತುತಿತ್ವ ಅಥವಾ ಪ್ರಾಜೆಕ್ಟ್ ಉಪಸ್ಥಾಪನೆಯಂತಹ ಸಂದರ್ಭಗಳಿರಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಶಬ್ದ ಶುದ್ಧತೆ, ವಿವರಣೆ ಶಕ್ತಿ ಮತ್ತು ಪ್ರಾಮಾಣಿಕತೆ ಮೆರೆದೀತು. ಕೆಲಸದ ಬದಲಾವಣೆ ಅಥವಾ ಹೊಸ ಸ್ಥಾನಮಾನಕ್ಕೆ ಸಂಬಂಧಿಸಿದ ಸುದ್ದಿ ಬರುತ್ತಿರುವ ಸಾಧ್ಯತೆ ಇದೆ. ಸ್ವತಂತ್ರ ಉದ್ಯಮಿಗಳು ತಮ್ಮ ವ್ಯಾಪಾರದ ಪ್ರತಿಷ್ಠೆಯ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾದ ದಿನವಿದು. ಪೂರೈಕೆದಾರರ ಅಥವಾ ಗ್ರಾಹಕರೊಂದಿಗೆ ಖಾತರಿಯಾದ ವ್ಯವಹಾರ ನಡೆಸಿ. ಹೊಸ ಚಟುವಟಿಕೆ ಆರಂಭಿಸುವ ಮುನ್ನ ಆರ್ಥಿಕ ವಿಶ್ಲೇಷಣೆ ಹಾಗೂ ಮಾರುಕಟ್ಟೆ ಅಧ್ಯಯನ ನಡೆಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿಯ ನಿರ್ವಹಣೆ ಅಗತ್ಯವಿದೆ. ಇಂದು ಲೆಕ್ಕಪತ್ರಗಳನ್ನು ತಿದ್ದುಪಡಿ ಮಾಡುವ, ಸಾಲದ ಪಾವತಿ ಮಾಡಿಸುವ ಅಥವಾ ಹೂಡಿಕೆ ನವೀಕರಣ ಮಾಡುವುದು ಉತ್ತಮ. ಕೆಲವು ತೀರ್ಮಾನಗಳು ನಿಮ್ಮ ಹಣಕಾಸಿನಲ್ಲಿ ದೃಢತೆಯನ್ನು ತರಬಹುದು, ಆದರೆ ಚಂಚಲ ನಿರ್ಧಾರಗಳು ನಷ್ಟವನ್ನು ಉಂಟು ಮಾಡಬಹುದು. ನಿಕಟ ಪರಿವಾರ ಅಥವಾ ಬಂಧುಗಳಿಂದ ಹಣಕಾಸು ಸಹಾಯಕ್ಕೆ ಕೇಳುವ ಅವಕಾಶವಿರಬಹುದು. ಇದು ಸರಿಯಾದ ಸಮಂಜಸತೆ ಮತ್ತು ಗೌರವದಿಂದ ನಿರ್ವಹಿಸಲು ಸೂಕ್ತ ಸಮಯ. ತಕ್ಷಣದ ಲಾಭದ ಆಸೆಯಲ್ಲಿ ಯಾವುದೇ ಅಪರಿಚಿತ ಯೋಜನೆಗಳಿಗೆ ಹಣ ಹೂಡಿಕೆಗೆ ಹೋಗದಿರಿ. ಅಲ್ಲದೆ ಇಂದು ನಿಧಾನವಾಗಿ ಹಣ ಹರಿಯುವ ಯೋಗವಿರುವುದರಿಂದ ನಿಭಾಯಿಸುವುದರಲ್ಲಿ ಶಿಸ್ತಿರಲಿ. ಧಾರ್ಮಿಕ ಚಟುವಟಿಕೆಗಳಿಗೆ ಖರ್ಚಾಗಬಹುದು, ಅದು ಧರ್ಮ ಫಲವನ್ನು ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ದೀರ್ಘಾವಧಿಯ ಸಮಸ್ಯೆಗಳ ಮೇಲೆ ಗಮನ ಹರಿಸುವುದು ಮುಖ್ಯ. ಹಲವರಿಗೆ ಮಲಬದ್ಧತೆ, ಹೊಟ್ಟೆಕಿಚ್ಚು ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳು ತೋರಿಸಬಹುದು. ಹಸಿವಿಲ್ಲದಿದ್ದರೂ ತಿನ್ನುವುದು ತಪ್ಪಿಸಿ ಆಹಾರದ ಮೇಲೆ ನಿಯಂತ್ರಣ ಇರಲಿ. ಗುರುವಾರದ ಬೃಹಸ್ಪತಿಯ ಪ್ರಭಾವದಿಂದ ಜ್ಞಾನೇಂದ್ರಿಯಗಳ ಮೇಲೆ ಒತ್ತಡ ಸಾಧ್ಯವಿದೆ. ದೃಷ್ಟಿ, ಕಿವಿ ಅಥವಾ ಶಿರೋವ್ಯಥೆ ಉಂಟಾಗಬಹುದು. ಆದ್ದರಿಂದ ಹೆಚ್ಚು ವಿದ್ಯುತ್ ಪರಿಕರಗಳು ಅಥವಾ ಗಾಜಿನೆದುರು ಹೆಚ್ಚು ಸಮಯ ಕಳೆಯದಿರುವುದು ಉತ್ತಮ. ಚೂರ್ಪೂರ್ಣ ವಿಶ್ರಾಂತಿ, ಹಸಿರು ಆಹಾರಗಳು ಹಾಗೂ ಸಾಕಷ್ಟು ನೀರು ಸೇವನೆಯು ಶಕ್ತಿಯನ್ನು ಪುನರ್ಸ್ಥಾಪಿಸುತ್ತದೆ. ಹಸಿವಿದ್ದಾಗ ಮಾತ್ರ ತಿನ್ನುವುದು ಹಾಗೂ ಜೀರ್ಣಕಾರಿ ಔಷಧಿಗಳನ್ನು ಉಪಯೋಗಿಸುವುದು ಶ್ರೇಷ್ಠ. ಪಿತ್ತದ ಸಮಸ್ಯೆ ಇದ್ದರೆ ಇಂದಿನ ದಿನ ಎಚ್ಚರಿಕೆಯಿಂದ ಇರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಧರ್ಮ ಪ್ರಮುಖ ಚಟುವಟಿಕೆಗಳು ನಡೆಯಬಹುದಾದ ದಿನ. ಮನೆಯ ಹಿರಿಯರ ಸಲಹೆಗಳಿಗೆ, ಆಶೀರ್ವಾದಗಳಿಗೆ ಆದ್ಯತೆ ನೀಡಿ.
ಕುಟುಂಬದ ಒಳಸಂಪರ್ಕವನ್ನು ಬಲಪಡಿಸಲು ಸಂಯಮ, ಸಹನೆ ಮತ್ತು ಪರಸ್ಪರ ಗೌರವ ಅತ್ಯಂತ ಅಗತ್ಯ. ಕೆಲವರಿಗೆ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದ ಸಂದರ್ಭ ಇರಬಹುದು. ವಿವಾಹಿತರಾಗಿ ಸಂಗಾತಿಯೊಂದಿಗೆ ಇಂದು ಧರ್ಮ, ಮಕ್ಕಳ ಭವಿಷ್ಯ ಅಥವಾ ಆರ್ಥಿಕ ನೀತಿಯ ಬಗ್ಗೆ ಚರ್ಚೆಗಳು ನಡೆಯಬಹುದು. ಮಾತುಕತೆಗಳಲ್ಲೆಲ್ಲ ಗಂಭೀರತೆ ಮತ್ತು ಶ್ರದ್ಧೆಯನ್ನು ಕಾಪಾಡಿ. ಶುಭಮನೆಯ ಮಾತುಗಳಿಂದ ಮನಸ್ಸಿನಲ್ಲಿ ಶಾಂತಿ ಉಂಟಾಗಬಹುದು. ಇಂದು ಮಕ್ಕಳಿಗೆ ಧಾರ್ಮಿಕ ಕಥೆಗಳು ಅಥವಾ ಆತ್ಮವಿಶ್ವಾಸ ಹೆಚ್ಚಿಸುವ ಮಾತುಗಳ ಮೂಲಕ ಬೆಳವಾತ್ಮಕ ಶಕ್ತಿ ತುಂಬಬಹುದು. ಕುಟುಂಬದೊಂದಿಗೆ ದೇವಾಲಯದ ಭೇಟಿಗೆ ಹೋಗುವುದು ಶ್ರೇಷ್ಠ. ವೀಕ್ಷಕರೇ, ನೀವು ಈ ಗುರುವಾರದ ಶುದ್ಧ ಹಾಗೂ ಪವಿತ್ರ ಶಕ್ತಿಯು ನಿಮ್ಮ ಬದುಕಿನಲ್ಲಿ ಜ್ಞಾನ, ಧರ್ಮ ಹಾಗೂ ಶ್ರದ್ಧೆಯ ಬೆಳಕು ಹಂಚುತ್ತದೆ. ಇವತ್ತು ನಿಮ್ಮ ಮನಸ್ಸಿನಲ್ಲಿ ಉದಾತ್ತತೆ ಹಾಗೂ ಮೌನದ ಅನುಭವವಿರುವ ಸಮಯ. ದೇವತಾ ಸ್ಮರಣ, ಜಪ, ಪಠಣ ಮುಂತಾದವುಗಳಲ್ಲಿ ತೊಡಗುವುದರಿಂದ ಗುರುಬಲ ಪ್ರಾಪ್ತಿ. ಓಂ ಬೃಹಸ್ಪತಿಯೇ ನಮಃ ಎಂಬ ಗುರುಮಂತ್ರವನ್ನು 168 ಬಾರಿ ಜಪಿಸುವುದು ಈ ದಿನ ಶ್ರೇಷ್ಠ ಫಲವನ್ನು ನೀಡಬಲ್ಲದು. ಹಳದಿ ಬಟ್ಟೆ ಧರಿಸಿ, ತಂಬಿಟ್ಟು, ಬಾಳೆಹಣ್ಣು, ಶುದ್ಧ ಘೃತದ ದೀಪದಾನ ಮಾಡುವುದರಿಂದ ಧಾರ್ಮಿಕ ಶುದ್ಧತೆ ಉಂಟಾಗುತ್ತದೆ. ಜೈನರ ಪರ್ಯುಷಣ ಪರ್ವ ಆರಂಭವಾಗುತ್ತಿರುವ ಈ ದಿನ ಉಪವಾಸ, ಸ್ವಪರೀಕ್ಷೆ, ಕ್ಷಮಾಪಣೆಯ ಹಾದಿಯಲ್ಲಿ ಹೆಜ್ಜೆ ಇಡುವುದು ಈ ದಿನದ ಪ್ರಾಮುಖ್ಯತೆ. ಅದೃಷ್ಟದ ಸಂಖ್ಯೆ 3. ಇದು ಬೃಹಸ್ಪತಿಗೆ ಅನುಕೂಲ ಸಂಖ್ಯೆ. ಗುರುಗ್ರಹ ಶಕ್ತಿಯ ಪ್ರತೀಕವಾದ ಈ ಸಂಖ್ಯೆಯು ಜ್ಞಾನ, ವಿವೇಕ ಮತ್ತು ಧರ್ಮನಿಷ್ಠೆಗೆ ಉತ್ತೇಜನ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಪವಿತ್ರತೆ, ಆಪ್ತತೆ ಹಾಗೂ ಧರ್ಮಶೀಲತೆಯನ್ನು ಸೂಚಿಸುತ್ತದೆ. ಇಂದಿನ ದಿನ ಹಳದಿ ಉಡುಪು ಧರಿಸುವುದು ಅಥವಾ ಹಳದಿ ಪುಷ್ಪವನ್ನು ಪೂಜೆಯಲ್ಲಿ ಉಪಯೋಗಿಸುವುದು ಶ್ರೇಷ್ಠ. ಶುಭ ಸಮಯ ಬೆಳಿಗ್ಗೆ 9:15 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೈವಿಕ ಚಟುವಟಿಕೆಗಳು, ಮಹತ್ವದ ಕರೆಗಳು ಅಥವಾ ಹಣಕಾಸು ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಗುರುಬಲ ಈ ಸಮಯದಲ್ಲಿ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕಾಗಿಯೂ ಜಾಗರೂಕರಾಗಿ ನಡೆದುಕೊಳ್ಳಬೇಕಾದ ದಿನ. ಇಂದು ಗ್ರಹ ಸಂಸ್ಥಾನದಿಂದಾಗಿ ಬುದ್ಧಿ ಹಾಗೂ ವ್ಯವಹಾರ ಕುಶಲತೆಯ ಪ್ರಭಾವ ಹೆಚ್ಚಾಗಿ ಅನುಭವವಾಗಬಹುದು. ಚಿಂತನ ಶಕ್ತಿಯ ಬಳಕೆ ಹೆಚ್ಚು ಅಗತ್ಯವಾಗುತ್ತದೆ. ಪರ್ಯಾಯ ಮಾರ್ಗಗಳನ್ನು ಹುಡುಕುವ ನಿಮ್ಮ ಸಾಮರ್ಥ್ಯ ಇಂದು ನಿಮಗೆ ಹೊಸ ದಿಕ್ಕುಗಳನ್ನು ತೋರಿಸಬಲ್ಲದು. ಪರ್ಯುಷಣ ಪರ್ವದ ಆರಂಭದ ಗುರುವಾರವಾದ್ದರಿಂದ ಈ ದಿನ ಆತ್ಮಪರಿಶುದ್ಧತೆ, ಶಾಂತಿ ಮತ್ತು ಜ್ಞಾನಕ್ಕೆ ಪ್ರಾಮುಖ್ಯತೆ ಕೊಡಿ. ಇದು ಜಿಜ್ಞಾಸೆಗಳ ದಿನವೂ ಹೌದು. ಪ್ರಶ್ನಿಸುವ ಮನಸ್ಸು, ಕಲಿಯುವ ಮನಸ್ಸು ಮತ್ತು ಹೊಸದನ್ನು ಅರಿತರೆಲ್ಲ ಅರ್ಥಗರ್ಭಿತವಾಗುವುದು. ತೀವ್ರವಾದ ತಾಳ್ಮೆ ಮತ್ತು ಸ್ಪಷ್ಟ ಸಂವಹನದಿಂದ ಸದುಪಯೋಗ ಪಡೆಯಬಹುದು. ವಾದ ವಿವಾದಗಳಿಂದ ದೂರವಿರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಮಾತುಗಳು ಮತ್ತು ವರ್ತನೆ ಮುಖ್ಯ ಪಾತ್ರ ವಹಿಸುತ್ತವೆ. ತಾಂತ್ರಿಕ ದಕ್ಷತೆಗಿಂತ ಇಂದು ಮೃದು ಸಂವಹನ, ಅರ್ಥವತ್ತಾದ ಅಭಿವ್ಯಕ್ತಿ ಮತ್ತು ಸಹೋದ್ಯೋಗಿಗಳೊಂದಿಗೆ ಒಗ್ಗಟ್ಟು ಪ್ರಮುಖ. ಕೆಲವೊಂದು ಉನ್ನತ ಮಟ್ಟದ ಸಭೆಗಳಲ್ಲಿ ಭಾಗವಹಿಸುವ ಸಂದರ್ಭಗಳು ಬರುವ ಸಾಧ್ಯತೆ ಇದೆ. ನಿಮ್ಮ ನಿಗಾವಂತ ದೃಷ್ಟಿಕೋನ, ಸಮಯಬದ್ಧತೆ ಮತ್ತು ಜವಾಬ್ದಾರಿಯುತ ನಡೆ ಇಂದಿನ ಪ್ರಮುಖ ಅಂಶಗಳಾಗಿವೆ. ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇದೆ. ಕೆಲವರಿಗೆ ಸ್ಥಳ ಬದಲಾವಣೆ ಅಥವಾ ವರ್ಗಾವಣೆ ವಿಷಯ ಚರ್ಚೆಗೆ ಬರಬಹುದು. ನಿರ್ಧಾರಗಳ ಕೈಗಡವಿಕೆಗೆ ಮುನ್ನ ವಿಶ್ಲೇಷಣೆ ಅಗತ್ಯ. ಉದ್ಯಮಿಗಳಿಗೆ ಇಂದು ಸಂಬಂಧಿತ ನಿಯಮಗಳು, ಕಂಪನಿಯ ದಾಖಲೆ ಪತ್ರಗಳು ಅಥವಾ ಹೊಸ ಒಪ್ಪಂದಗಳ ಕುರಿತು ಗಂಭೀರ ಚರ್ಚೆಗಳು ನಡೆಯಬಹುದು. ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆಗೆ ಕೈ ಹಾಕುವ ಮುನ್ನ ಕಾನೂನು ಸಲಹೆ ಅನಿವಾರ್ಯ. ತಾತ್ಕಾಲಿಕ ನಷ್ಟದ ಆತಂಕ ಇರಬಹುದಾದರೂ ನಂಬಿಕೆಯು ಯಶಸ್ಸಿಗೆ ದಾರಿ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಈ ದಿನ ಮಿತವ್ಯಯ, ಬದ್ಧತೆ ಮತ್ತು ಸ್ಪಷ್ಟತೆಯ ಅವಶ್ಯಕತೆ ಇದೆ. ಕೆಲವು ಹಳೆಯ ಸಾಲ ಅಥವಾ ಬಾಕಿ ಹಣ ತರುವ ವಿಚಾರಗಳಲ್ಲಿ ಪ್ರಗತಿ ಸಾಧ್ಯವಿದೆ. ದಿನಚರಿಯ ಖರ್ಚುಗಳಲ್ಲಿ ನಿರ್ದಿಷ್ಟ ನಿಯಂತ್ರಣ ಇರಲಿ. ಖಾಸಗಿ ಕಾರ್ಯಗಳಿಗೆ ಅಥವಾ ಕುಟುಂಬ ಸಮಾರಂಭಗಳಿಗೆ ಅನಿರೀಕ್ಷಿತ ಖರ್ಚು ಸಂಭವಿಸಬಹುದು. ಹುಂಡಿ, ಷೇರು ಅಥವಾ ಚಿಟ್ ಫಂಡುಗಳ ಹೂಡಿಕೆ ಬಗ್ಗೆ ಮುಕ್ತ ಚಿಂತನೆ ಮಾಡಿ. ಇಂದಿನ ದಿನ ನಗದು ಹರಿವನ್ನು ಸತತವಾಗಿ ನಿಗಾವಹಿಸುವುದು ಮುಖ್ಯ. ಹಣಕಾಸಿನ ಯೋಜನೆಗಳಲ್ಲಿ ಪತ್ನಿಯ ಅಥವಾ ಹಿರಿಯರ ಸಲಹೆ ಅತ್ಯಂತ ಪರಿಣಾಮಕಾರಿ. ದಾನ, ಧರ್ಮ ಅಥವಾ ದೇವಸ್ಥಾನದ ಅರ್ಪಣೆಗೆ ಖರ್ಚು ಮಾಡುವ ಯೋಗವೂ ಇದೆ. ಆದರೆ ಈ ಎಲ್ಲ ಖರ್ಚುಗಳು ಪವಿತ್ರವಾದ ಉದ್ದೇಶಗಳಿಗಾಗಿ ಆಗುವುದರಿಂದ ಶ್ರೇಷ್ಠ ಫಲ ತರುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ನಿತ್ಯದ ಆಹಾರ ಕ್ರಮದಲ್ಲಿ ಕೆಲವೊಂದು ನಿಗಾ ಇರಲಿ. ಜೀರ್ಣಕೋಶ ಸಂಬಂಧಿತ ಸಮಸ್ಯೆಗಳು, ಗ್ಯಾಸ್ಟ್ರಿಕ್, ಭಾರಭಾರಿತ ಅನಿಸಿಕೆ, ಅಜೀರ್ಣ ಇತ್ಯಾದಿಗಳ ಸಾಧ್ಯತೆ ಇದೆ. ತಾಜಾ ಹಣ್ಣು ರಸಗಳ ಬಳಕೆ ಉತ್ತಮ. ಮನೋಭಾವದಲ್ಲಿ ಕೆಲವೊಂದು ಅಸ್ಥಿರತೆ ಕಾಣಬಹುದು.
ಕೆಲಸದ ಒತ್ತಡ, ಅನಿರ್ಣಯ ಮತ್ತು ಆತ್ಮಶಂಕೆಗಳಿಂದಾಗಿ ಮನಸ್ಸು ಚಂಚಲವಾಗಬಹುದು. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದಿಂದ ಈ ಅಸ್ಥಿರತೆಗೆ ಪರಿಹಾರ ಸಿಗಬಹುದು. ಇಂದಿನ ಗುರುವಾರದ ಗ್ರಹಸ್ಥಿತಿಯಿಂದ ನಿಮ್ಮ ಶ್ವಾಸಕೋಶ, ಬಾಯಿ ಮತ್ತು ತಲೆನೋವಿನ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೆಚ್ಚು ಮಾತನಾಡುವ ಸಂದರ್ಭಗಳಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನೀರಿನ ಸೇವನೆ ಹೆಚ್ಚಿಸಿ. ಆರೋಗ್ಯ ದೃಷ್ಟಿಯಿಂದ ಇಂದು ಹಸಿರು ತರಕಾರಿ, ಬೆಳ್ಳುಳ್ಳಿ ಮತ್ತು ಅಳಿದ ತಯಾರಿಲ್ಲದ ಆಹಾರ ಸೇವನೆ ಆರೋಗ್ಯ ಪೂರಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳು ಸಾಂತ್ವನದಾಯಕವಾಗಿರುತ್ತವೆ. ಆದರೆ ನಿಮಗೆ ಮಾತುಗಳನ್ನು ಸೂಕ್ತವಾಗಿ ತೂಕ ಹಾಕಿ ಬಳಸುವ ಅಗತ್ಯವಿದೆ. ಆಪ್ತ ಸಂಬಂಧಿಗಳೊಂದಿಗೆ ಅನವಶ್ಯಕ ಚರ್ಚೆ ಅಥವಾ ತಪ್ಪು ಅರ್ಥಘಟನೆ ಸಾಧ್ಯವಿದೆ. ಹೃದಯಪೂರ್ವಕ ಮಾತುಕತೆ ಮತ್ತು ಧೈರ್ಯದಿಂದೆಲ್ಲ ನಿವಾರಿಸಬಹುದಾಗಿದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ದಿನದ ಮೊದಲ ಭಾಗದಲ್ಲಿ ಚಿಕ್ಕ ಪುಟ್ಟ ಹಸ್ತಕ್ಷೇಪ ಅಥವಾ ಅಭಿಪ್ರಾಯ ವ್ಯತ್ಯಾಸವನ್ನು ಅನುಭವಿಸಬಹುದು. ಆದರೆ ಬುದ್ಧಿವಂತಿಕೆಯಿಂದ, ಮಾತುಗಳ ನಯತೆ ಮತ್ತು ಸಹಾನುಭೂತಿಯಿಂದ ಸಮಸ್ಯೆ ನಿವಾರಣೆಯಾಗುತ್ತದೆ. ಪಿತೃಪಕ್ಷ ಅಥವಾ ಹಿರಿಯರ ಸಂಬಂಧಿತ ಯಾವುದೇ ವಿಚಾರ, ಆಸ್ತಿ, ಸಂಪ್ರದಾಯ ಅಥವಾ ಕುಟುಂಬದ ನಿರ್ಧಾರಗಳಲ್ಲಿ ಬುದ್ಧಿ ಬಳಸಿ. ಮಕ್ಕಳಿಗೆ ಅಕ್ಕಪಕ್ಕದ ಸ್ಪರ್ಧಾತ್ಮಕತೆಯಿಂದ ಏರುಪೇರುಗಳಿರಬಹುದು. ಆದ್ದರಿಂದ ಅವರನ್ನು ಪ್ರೋತ್ಸಾಹಿಸಿ, ಬೆಂಬಲ ನೀಡಿ. ವೀಕ್ಷಕರೇ, ನೀವು ಪರ್ಯುಷಣ ಪರ್ವದ ಆರಂಭವಾಗಿರುವ ಈ ಶುಭ ದಿನದಲ್ಲಿ ಪಾಪಕ್ಷಯ ಮತ್ತು ಆಧ್ಯಾತ್ಮ ಶುದ್ಧಿಗೆ ಆದ್ಯತೆ ನೀಡಿ. ಜೈನ ಸಂಪ್ರದಾಯದ ಪ್ರಕಾರ ಈ ದಿನ ಉಪವಾಸ, ತಪ, ಪ್ರಾರ್ಥನೆ ಮತ್ತು ಕ್ಷಮಾಪಣೆಯ ಸಾಧನೆಗೆ ತಕ್ಕ ಕಾಲ. ಶುದ್ಧ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಗುರುವಾರದ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಧರ್ಮ, ವಿದ್ಯೆ ಮತ್ತು ಜ್ಞಾನ ಪ್ರಾಧಾನ್ಯತೆ ಪಡೆಯುತ್ತವೆ. ಗುರುದೇವತೆಯ ಪೂಜೆ, ವಿಶೇಷವಾಗಿ ಬೃಹಸ್ಪತಿಗೆ ಬಾಳೆಹಣ್ಣು, ಪಿತಾಂಬರ, ಹಳದಿ ಬಟ್ಟೆ ಅರ್ಪಿಸಿ. ಸತ್ಸಂಗ, ಧರ್ಮಚಿಂತನ ಮತ್ತು ಗ್ರಂಥ ಪಠಣದಿಂದ ಶ್ರೇಷ್ಠ ಶಕ್ತಿ ದೊರೆಯುತ್ತದೆ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಜಪಿಸಿ. ಬಾಳೆಹಣ್ಣು, ಬೆಲ್ಲ, ತುಳಸಿ ಸಮ್ಮಿಶ್ರಿತ ನೀರನ್ನು ಗುರುದೇವತೆಗೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 3. ಇದು ಬೃಹಸ್ಪತಿಯ ಪ್ರತೀಕಾಂಕ. ಜ್ಞಾನ, ಧರ್ಮ, ಬೆಳವಣಿಗೆ ಮತ್ತು ಪ್ರಗತಿಯ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿಯಿಂದ ಉತ್ತಮ ಪ್ರೇರಣೆ ಸಿಗಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ದೈವಿಕತೆ, ಶುದ್ಧತೆ ಮತ್ತು ಶಕ್ತಿಯ ಸಂಕೇತ. ಹಳದಿ ಬಣ್ಣದ ಉಡುಗೆ ಅಥವಾ ಗುರುದೇವತೆಗೆ ಹಳದಿ ಪುಷ್ಪ ಅರ್ಪಣೆ ಶುಭ ಫಲ ತರುತ್ತದೆ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಸಂಜೆ ಮಧ್ಯರಾತ್ರಿ 1:45 ಈ ಸಮಯದಲ್ಲಿ ಆರಾಧನೆ, ದಾನ, ಭವಿಷ್ಯ ಚರ್ಚೆಗಳು, ಉದ್ಯೋಗ ಸಂಬಂಧಿತ ಸಭೆಗಳು ಅಥವಾ ಆರ್ಥಿಕ ನಿರ್ಧಾರಗಳು ಉತ್ತಮ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಪವಿತ್ರ ಪರ್ಯುಷಣ ಪರ್ವದ ಆರಂಭ ದಿನವಾಗಿದ್ದು, ನಿಮ್ಮ ಮನಸ್ಸು ಧಾರ್ಮಿಕ ಚಿಂತನೆಯಲ್ಲಿ ತೊಡಗಿಕೊಳ್ಳಲು ಹೆಚ್ಚು ಸಮರ್ಥವಾಗಿರುತ್ತದೆ. ಕಟಕ ರಾಶಿಯವರು ತಮ್ಮ ಭಾವನಾತ್ಮಕ ಚಿಂತನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ತಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾದ ದಿನವಿದು. ಗುರುವಾರದ ಬೃಹಸ್ಪತಿಯ ಅನುಗ್ರಹದಿಂದ ನೀವು ತಾಳ್ಮೆಯುಳ್ಳ ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಪರ್ಯುಷಣ ಪರ್ವವು ಕ್ಷಮೆ, ಶುದ್ಧೀಕರಣ, ಆತ್ಮ ಪರಿಶೀಲನೆ ಮತ್ತು ಸತ್ಕರ್ಮದ ಪ್ರಾಬಲ್ಯವನ್ನು ಸೂಚಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಇಂದು ನಿಮ್ಮ ಮನಸ್ಸು ಹೃದಯದೊಳಗಿನ ಸುಳಿವುಗಳತ್ತ ಹರಿಯುತ್ತದೆ. ಪವಿತ್ರ ಗ್ರಂಥ ಪಠನ, ಪ್ರಾರ್ಥನೆ, ಉಪವಾಸ ಅಥವಾ ಸಾಧನೆಗೆ ಇಂದಿನ ದಿನ ಹೆಚ್ಚು ಅನುಕೂಲಕರವಾಗಿದೆ. ಇಂದು ಹೊಸರೊಂದಿಗೆ ಭೇಟಿಯಾಗುವುದು, ದೈವಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅಥವಾ ಕುಟುಂಬದೊಂದಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ನಿಮ್ಮ ಆಂತರಿಕ ಶಕ್ತಿಗೆ ಪೂರೈಕೆ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರಿಗೆ ಇಂದು ಒತ್ತಡ ಕಡಿಮೆ ಇರುವುದು. ನೀವು ಮಾಡಿದ ಕೆಲಸಗಳು ಗುರುಗಳನ್ನು ಮೆಚ್ಚಿಸುವಂತವಾಗಿರಬಹುದು. ನಿರ್ಣಯಾತ್ಮಕವಾದ ತೀರ್ಮಾನಗಳನ್ನು ಇಂದು ತೆಗೆದುಕೊಳ್ಳದಿರುವುದು ಉತ್ತಮ. ಬದಲಾಗಿ ಹಳೆಯ ಇನ್ಕಂಪ್ಲೀಟ್ ಕೆಲಸಗಳನ್ನು ಮುಗಿಸುವ, ದಾಖಲೆಗಳನ್ನು ಪರಿಶೀಲನೆ ಮಾಡುವ, ಹೊಸ ಯೋಜನೆಗೆ ತಯಾರಿ ಮಾಡುವ ದಿನವಿದು. ಹಿರಿಯರ ಸಲಹೆ ಆಲಿಸುವುದು, ಹಿರಿಯ ಸಿಬ್ಬಂದಿಯೊಂದಿಗೆ ಉತ್ತಮ ಸಂವಾದ ಕಾಯ್ದುಕೊಳ್ಳುವುದು ಇಂದಿನ ಕಾರ್ಯಕ್ಷಮತೆಯ ಗುಟ್ಟು. ಸ್ವಲ್ಪ ತಾಳ್ಮೆಯುಳ್ಳ ನಡೆ ಮೂಲಕ ಯಾವುದೇ ಅಸಮಂಜಸ ವಿಚಾರಗಳನ್ನು ಶಾಂತವಾಗಿ ಬಗೆಹರಿಸಬಹುದು. ಉದ್ಯಮಿಗಳಿಗೆ ಪಾವತಿ ವ್ಯವಹಾರ, ಪಾಲುದಾರರೊಂದಿಗೆ ಹಣಕಾಸಿನ ಲೆಕ್ಕ ಪರಿಶೀಲನೆ, ಬಾಕಿ ವಸೂಲಿ ಮುಂತಾದ ಚಟುವಟಿಕೆಗಳು ಫಲಕಾರಿಯಾಗಬಹುದು. ಹೊಸ ಒಪ್ಪಂದಗಳಿಗೆ ಇಂದು ಸಹಿ ಮಾಡುವ ಬದಲು ಚಿಂತನೆ ಮತ್ತು ಪ್ರಾಮಾಣಿಕ ವಿಶ್ಲೇಷಣೆಗೆ ದಿನ ಮೀಸಲಿಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ಯೋಜಿತ ವೆಚ್ಚವೇ ಶ್ರೇಷ್ಠ. ಇಂದು ನಕ್ಷತ್ರಗಳ ಸಂಚಾರವು ಹಣಕಾಸಿನ ಸ್ವಲ್ಪ ಅಸ್ಥಿರತೆ ಸೂಚಿಸುತ್ತದೆ.
ಕೌಟುಂಬಿಕ ಖರ್ಚು ಅಥವಾ ಧಾರ್ಮಿಕ ಆಚರಣೆಗಳಿಗೆ ವ್ಯಯವಾಗಬಹುದಾಗಿದೆ. ಆದ್ದರಿಂದ ಯಾವುದೇ ಅನಿವಾರ್ಯ ಖರ್ಚು ಹೊರತುಪಡಿಸಿ ಉಳಿದ ಎಲ್ಲವನ್ನೂ ನಿಯಂತ್ರಿತವಾಗಿ ನಿರ್ವಹಿಸಬೇಕಾಗುತ್ತದೆ. ಹಳೆಯ ಸಾಲಗಳ ವಾಪಾಸು, ಸಾಲದ ಬಡ್ಡಿದರ ಅಥವಾ ಟ್ಯಾಕ್ಸ್ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು. ತೊಂದರೆ ತಪ್ಪಿಸಲು ನಿಯಮಬದ್ಧವಾಗಿ ದಾಖಲೆಗಳನ್ನು ನಿರ್ವಹಿಸಿ. ಪರ್ಯುಷಣ ಪರ್ವದ ಶುಭ ದಿನವಿರಬಹುದಾದರೂ ಅಹಂಕಾರದ ಖರ್ಚುಗಳಿಂದ ದೂರವಿರುವುದು ಲಾಭದಾಯಕ. ಉಚಿತ ಸೇವೆ, ದಾನ, ದೀಪಾರಾಧನೆ ಮುಂತಾದ ಶ್ರದ್ಧೆಪೂರ್ವಕ ಚಟುವಟಿಕೆಗಳಲ್ಲಿ ಹಣವನ್ನು ಖರ್ಚು ಮಾಡುವುದು ಸದ್ಭಾವನೆಗೆ ಕಾರಣವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಗ್ಯಾಸ್ಟ್ರಿಕ್, ಜೀರ್ಣಕ್ರಿಯೆ ಅಥವಾ ಮನಸ್ಸಿನ ಬಿಕ್ಕಟ್ಟುಗಳು ಉದಯಿಸಬಹುದಾದ ಯೋಗವಿದೆ. ಇದಕ್ಕಾಗಿ ಆಹಾರದಲ್ಲಿ ನಿಯಮ, ವಿಶ್ರಾಂತಿಯ ಅಭ್ಯಾಸ ಹಾಗೂ ಶುದ್ಧವಾದ ಪಾನೀಯಗಳ ಸೇವನೆ ಮುಖ್ಯ. ಬೃಹಸ್ಪತಿಯ ಪ್ರಭಾವದಿಂದ ಇಂದು ನರವಿದ್ಯೆಯಲ್ಲದ ತಿನ್ನುವಿಕೆ ಅಥವಾ ಅತಿಯಾಗಿ ಮಾತನಾಡುವುದು ಅಥವಾ ಕೆಲಸ ಮಾಡುವುದರಿಂದ ಶಕ್ತಿ ನಷ್ಟ ಸಂಭವಿಸಬಹುದು. ಈ ಕಾರಣದಿಂದಲೇ ಉಪವಾಸ, ಹಿತಭಾಷಣ ಮತ್ತು ತಪಸ್ಸಿಗೆ ಇಂದಿನ ದಿನ ಸೂಕ್ತ. ಶಕ್ತಿಯ ಪುನರ್ಸ್ಥಾಪನೆಗಾಗಿ ತೇಜಸ್ವಿ ಧ್ಯಾನ, ದೀಪದ ಹತ್ತಿಕೆ, ಸಾಯಂಕಾಲದ ಸುಗಂಧದ ದೀಪವನ್ನೇ ಬಳಸಿ ಮನಸ್ಸಿಗೆ ಶಾಂತಿ ಕೊಡುವ ಅಭ್ಯಾಸಗಳನ್ನು ಅನುಸರಿಸಿ. ಅಲ್ಲದೆ ಹೃದಯ ಸಂಬಂಧಿ ಸಮಸ್ಯೆ ಇದ್ದವರು ದೀರ್ಘಕಾಲ ನಿಲ್ಲುವುದು, ಅತಿಯಾಗಿ ಶ್ರಮಿಸುವುದರಿಂದ ದೂರವಿರಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ನೈಜತೆ, ತಾಳ್ಮೆ ಮತ್ತು ಶ್ರದ್ಧೆ ತುಂಬಿರಬೇಕು. ಪತ್ನಿ ಅಥವಾ ಪತಿಯೊಂದಿಗೆ ಅನಗತ್ಯವಾದ ಹೋರಾಟದಿಂದ ದೂರವಿರಿ. ಸಹಾನುಭೂತಿಯೊಂದಿಗೆ ಮಾತನಾಡುವುದು ಅನೇಕ ದುರವಸ್ಥೆಗಳನ್ನು ನಿವಾರಿಸಬಲ್ಲದು. ಪರ್ಯುಷಣ ಪರ್ವದ ಆರಂಭದ ದಿನವಾದ್ದರಿಂದ ಕುಟುಂಬದಲ್ಲಿ ಪವಿತ್ರ ಗ್ರಂಥ ಪಠಣ, ಜಪ ಮತ್ತು ಉಪವಾಸದ ಕುರಿತು ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆಗೆ ಮಾನ ನೀಡುವುದು, ಮಕ್ಕಳಿಗೆ ಧಾರ್ಮಿಕ ಕಥೆಗಳನ್ನು ತಿಳಿಸುವುದು, ಕುಟುಂಬದ ಎಲ್ಲಾ ಸದಸ್ಯರನ್ನು ಒಟ್ಟಾಗಿ ಸೇರಿಸುವ ಶಕ್ತಿಯನ್ನು ಇಂದಿನ ದಿನ ಹೊಂದಿದೆ. ಪರಸ್ಪರ ಕ್ಷಮೆ, ಗೌರವ ಮತ್ತು ಪ್ರೀತಿ ಹೊಂದಿದರೆ ಇಂದು ನಿಮ್ಮ ಮನೆ ದೇವಾಲಯವಾಗಬಲ್ಲದು. ವೀಕ್ಷಕರೇ, ನೀವು ಪರ್ಯುಷಣ ಪರ್ವದ ಪ್ರಾರಂಭದಂದು ಪವಿತ್ರ ಆಧ್ಯಾತ್ಮಿಕ ಶ್ರದ್ಧೆಯೊಂದಿಗೆ ದಿನವನ್ನು ಪ್ರಾರಂಭಿಸುವುದು ಅತ್ಯಂತ ಪುಣ್ಯಕರ. ಈ ದಿನ ಆತ್ಮ ಪರಿಶುದ್ಧತೆಯ ದಿನ. ಇಂದಿನ ತಪ್ಪುಗಳನ್ನು ಪರಿಗಣಿಸಿ, ಕ್ಷಮೆ ಯಾಚಿಸಿ ಮತ್ತು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಿ. ಖಮಾಮಿ ಸವ್ವ ಜೀವೇಸಿ ಎಂಬ ಜೈನ ಪದ್ಯವನ್ನು 54 ಬಾರಿ ಜಪಿಸಿ. ಇದರ ಅರ್ಥ, ನಾನು ಎಲ್ಲಾ ಜೀವಿಗಳಿಗೆ ಕ್ಷಮೆ ಕೋರುತ್ತೇನೆ. ಬಾಹ್ಯ ಶುದ್ಧಿಯಿಂದ ಹೆಚ್ಚು ಆತ್ಮಶುದ್ಧಿಗೆ ಆದ್ಯತೆ ನೀಡಿ. ಇಂದಿನ ದಿನ ಋಣತೆಯಿಂದ ಮುಕ್ತಗೊಳ್ಳುವ, ಪಾಪಕ್ಷಯ ಮಾಡುವ ಮತ್ತು ನವಜೀವನಕ್ಕೆ ಪಾದಾರ್ಪಣೆ ಮಾಡುವ ದಿನವಿರಲಿ. ಅದೃಷ್ಟದ ಸಂಖ್ಯೆ 3. ಈ ಗುರುವಾರದ ದಿನದ ಶಕ್ತಿಯ ಸಂಕೇತವಾಗಿ 3ನೇ ಸಂಖ್ಯೆ ನಿಮ್ಮ ಉಜ್ವಲ ಭವಿಷ್ಯದ ಸಂಕೇತ. ಇದು ಗುರಿಯ ನೆನಪನ್ನು ಇಡುವ ಶಕ್ತಿ. ಆಧ್ಯಾತ್ಮಿಕ ಉನ್ನತಿಗೆ ಇದು ದಾರಿ. ಅದೃಷ್ಟದ ಬಣ್ಣ ಹಳದಿ. ಬೃಹಸ್ಪತಿಯ ಬಣ್ಣ ಹಳದಿ. ಇದು ಪವಿತ್ರತೆ, ಶುದ್ಧತೆ, ಬುದ್ಧಿವಂತಿಕೆ ಮತ್ತು ಶಕ್ತಿಯ ಸಂಕೇತ. ಇಂದಿನ ಉಡುಪಿನಲ್ಲಿ ಅಥವಾ ದೇವತಾ ಪೂಜೆಯಲ್ಲಿ ಹಳದಿ ಬಳಸಿದರೆ ಶುಭ ಫಲ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1:00. ಈ ಸಮಯದಲ್ಲಿ ಧ್ಯಾನ, ಪೂಜೆ, ಸೇವೆ ಕಾರ್ಯಗಳು ಹಾಗೂ ಧರ್ಮ ಚಟುವಟಿಕೆಗಳು ಮಾಡಿದರೆ ಫಲಕಾರಿಯಾಗುತ್ತದೆ. ಕುಟುಂಬ ನಿರ್ಧಾರಗಳಿಗೂ ಇದು ಸಕಾರಾತ್ಮಕ ಕಾಲಘಟ್ಟ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸದ ಬೆಳಕು ಹೊತ್ತಂತೆ ತಮ್ಮ ಕಾರ್ಯಗಳನ್ನು ಮುಂದುವರಿಸಬಲ್ಲ ದಿನ. ಗುರುವಾರದ ಬೃಹಸ್ಪತಿ ಗ್ರಹದ ಅನುಗ್ರಹದಿಂದ ಜ್ಞಾನ, ಧರ್ಮ, ಶ್ರದ್ಧೆ ಮತ್ತು ಆತ್ಮವಿಶ್ಲೇಷಣೆ ಇವುಗಳಲ್ಲಿ ಉತ್ಕರ್ಷವಾಗಲಿದೆ. ಇಂದು ನಿಮ್ಮ ಮಾತಿಗೆ ಭಾರವಿದೆ. ಅದು ಸದ್ಬಲವಾಗಿ ಕಾರ್ಯಕ್ಷಮತೆ ತರುತ್ತದೆ. ಯತ್ನದ ಜೊತೆಗೆ ಧೈರ್ಯವಿದ್ದರೆ ಯಶಸ್ಸು ನಿಮ್ಮದಾಗುವುದು ಖಚಿತ. ಪರ್ಯುಷಣ ಪರ್ವಾರಂಭದ ಈ ಪವಿತ್ರ ದಿನ, ಇಂದಿನ ಗ್ರಹ ಸ್ಥಿತಿಯು ಆಂತರಿಕ ಶುದ್ಧಿಗೆ ಪ್ರೇರಣೆಯೊದಗಿಸುತ್ತದೆ. ಒಟ್ಟಾರೆ ದಿನ ಶ್ರದ್ಧೆಯೊಂದಿಗೆ ಆರಂಭವಾದರೆ ಫಲದರ್ಶನವು ಶುಭವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಪ್ರಭಾವ ಬೀರುವ ಸಮಯ. ಸಹೋದ್ಯೋಗಿಗಳ ಮೇಲೆ ಪ್ರಭಾವ ಬೀರುವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅವಕಾಶ ಸಿಗಲಿದೆ. ಕೆಲವರಿಗೆ ಮಹತ್ವದ ಪ್ರಾಜೆಕ್ಟ್ನ ನೇತೃತ್ವದ ಭಾಜನರಾಗುವ ಯೋಗವಿದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಆದರೆ ಮಾತಿನಲ್ಲಿ ಅಹಂಕಾರ ತೋರಿಸಿದರೆ ವಿರೋಧ ಉಂಟಾಗಬಹುದು. ಹಾಗಾಗಿ ಶಿಷ್ಟತೆ ಹಾಗೂ ತಾಳ್ಮೆಯ ಪಥವನ್ನು ಕೈಗೊಳ್ಳುವುದು ಶ್ರೇಷ್ಠ. ಕೆಲಸದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದರೆ ಉತ್ತಮ ಫಲದ ಭರವಸೆ ಇದೆ. ವ್ಯಾಪಾರಿಗಳಿಗೆ ಹೊಸ ದಿವಸ ಹೊಸ ಒಪ್ಪಂದಗಳ ಪ್ರಾರಂಭಕ್ಕೆ ಸಹಕಾರಿಯಾಗಿದೆ. ಆದರೆ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವುದಾದರೆ ನಂಬಲರ್ಹ ಸಮಾಲೋಚನೆ ಅಗತ್ಯ. ಒಟ್ಟಾರೆ ವ್ಯವಹಾರಿಕವಾಗಿ ಸ್ಥಿತಿಗತಿಗಳು ಉತ್ತಮವಾಗಿ ಸಾಗಬಲ್ಲವು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು
ಹಣಕಾಸಿನಲ್ಲಿ ಸಹಜ ಸ್ಥಿರತೆ ಮತ್ತು ಸುಧಾರಣೆಯ ಸೂಚನೆ ಇದೆ. ಆಗಸ್ಟ್ ತಿಂಗಳಲ್ಲಿ ಇದುವರೆಗೆ ಆಗಿದ್ದ ವ್ಯಯದ ಮೇಲ್ಮನಸ್ಸಿನಿಂದ ನೋಟವಿಡಲು ಈ ದಿನ ಸೂಕ್ತವಾಗಿದೆ. ಕೆಲವರಿಗೆ ಲಾಂಗ್ ಟರ್ಮ್ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ದೊರೆಯಬಹುದು. ಬ್ಯಾಂಕು ಅಥವಾ ಆರ್ಥಿಕ ಸಂಸ್ಥೆಗಳ ಮೂಲಕ ಲೋನ್ ಅಥವಾ ಹಣಕಾಸು ಸಹಾಯ ಪಡೆಯುವ ಯೋಗವಿದೆ. ಆದರೂ ಇಂದಿನ ದಿನ ದುಡುಕಿನ ನಿರ್ಧಾರಗಳಿಗೆ ತಕ್ಕ ದಿನವಲ್ಲ. ಬಂಡವಾಳದ ಹೂಡಿಕೆ ಅಥವಾ ಬಿಸಿನೆಸ್ ವರ್ಧನೆ ಚಿಂತನೆಗಳು ಇದ್ದರೆ ಇಂದನ್ನು ಉಪಯುಕ್ತವಾಗಿಸಿಕೊಳ್ಳಬಹುದು. ಪರ್ಯುಷಣದ ಸಂದರ್ಭದಲ್ಲಿ ದಾನ ಧರ್ಮ ಮಾಡುವುದು ಧರ್ಮರೂಪ ಹಣಕಾಸಿನ ಶುದ್ಧಿಗೆ ಕಾರಣವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಶಕ್ತಿ ಇದ್ದರೂ ಮಾನಸಿಕ ಚಂಚಲತೆಯ ಅಲ್ಪ ಲಕ್ಷಣವಿದೆ. ನಿಮ್ಮ ಮನಸ್ಸು ಏಕಾಗ್ರತೆ ಇಲ್ಲದಂತೆ ಅಲೆಯುವ ಸಾಧ್ಯತೆ ಇದೆ. ಇದನ್ನು ನಿಯಂತ್ರಿಸಲು ಧ್ಯಾನ, ಪ್ರಾಣಾಯಾಮ ಮತ್ತು ಸ್ವಲ್ಪ ಕಾಲ ನಿಶ್ಶಬ್ದದಲ್ಲಿ ಕಳೆಯುವುದು ಉತ್ತಮ. ಬಾಯಿಗೆ ಸಂಬಂಧಪಟ್ಟ ಸಣ್ಣ ಸಮಸ್ಯೆಗಳು, ಹಸಿವಿಲ್ಲದ ಭಾವನೆ, ಜೀರ್ಣಕ್ರಿಯೆಯಲ್ಲಿನ ಅಸ್ವಸ್ಥತೆ ಕಾಣಿಸಬಹುದು. ಹೆಚ್ಚು ಜಂಕ್ ಫುಡ್ ಅಥವಾ ಮಸಾಲೆದಾರ ತಿನಿಸು ತಪ್ಪಿಸಿ ಹಸಿರು ತರಕಾರಿಯುಳ್ಳ ತಾಜಾ ಆಹಾರ ಸೇವಿಸುವುದು ಉತ್ತಮ. ಸಂಜೆ ಸಮಯದಲ್ಲಿ ತಲೆನೋವು ಅಥವಾ ಕುಗ್ಗುವ ಮನಸ್ಥಿತಿ ಕಾಣಿಸಬಹುದು. ವಿಶ್ರಾಂತಿ ಅವಶ್ಯ. ಕುಡಿಯುವ ನೀರಿನ ಪ್ರಮಾಣ ಹೆಚ್ಚಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಂದಿಗೆ ಆತ್ಮೀಯತೆಯ ಬಲವಾದ ಅನುಭವವಿದೆ. ಗೃಹಸ್ಥ ಜೀವನದಲ್ಲಿ ಸಂಗಾತಿಯೊಂದಿಗೆ ವಿವಾದ ಸಾಧ್ಯತೆ ಕಡಿಮೆ, ಬದಲಿಗೆ ಸಂವಾದ ಹೆಚ್ಚು. ನಿಮ್ಮ ಮಾತಿಗೆ ಗೌರವ ಸಿಗುವ ಯೋಗವಿದೆ. ಆದರೂ ಬೇಜವಾಬ್ದಾರಿಯ ಮಾತುಗಳಿಂದ ದೂರವಿರಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಕುರಿತು ಗಂಭೀರ ಚರ್ಚೆಗಳು ಆಗಬಹುದು. ಹಿರಿಯರೊಂದಿಗೆ ಧರ್ಮ ಚರ್ಚೆ ಅಥವಾ ಸಂಸ್ಕೃತಿಯ ವಿಚಾರದಲ್ಲಿ ಬಾಂಧವ್ಯ ಬಲವಾಗುತ್ತದೆ. ಪರ್ಯುಷಣದ ಶುಭಾರಂಭದ ದಿನವಾದ ಕಾರಣ ಮನೆಯಲ್ಲೇ ವಿಶೇಷ ಪೂಜೆ ಅಥವಾ ಪವಿತ್ರ ಕಾರ್ಯಗಳ ನಿರ್ವಹಣೆಯಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಪರ್ಯುಷಣ ಪರ್ವಾರಂಭದ ಈ ಪವಿತ್ರ ಗುರುವಾರ ದಿವಸದಲ್ಲಿ ಧರ್ಮಪಾಠ, ಶುದ್ಧ ವಚನ, ಜಪ, ತಪ ಇವಕ್ಕೆ ಅನುಕೂಲವಾಗಿದೆ. ಬೃಹಸ್ಪತಿ ಗ್ರಹದ ಕೃಪೆಯಿಂದ ಜ್ಞಾನ ಮತ್ತು ಧರ್ಮವನ್ನು ಆಳವಾಗಿ ಗ್ರಹಿಸಲು ಇಂದಿನ ಶಕ್ತಿ ಸಹಾಯ ಮಾಡುತ್ತದೆ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ಪಿತೃಗಳ ನೆನಪಿನಲ್ಲಿ ಪುಷ್ಟ ಆಹಾರವನ್ನಾದರೂ ಹಂಚಿ, ಇಲ್ಲವೇ ಮಧುಮೇಹ ಅಥವಾ ಗರ್ಭಿಣಿಯರಿಗೆ ಸಹಾಯ ಮಾಡಿ. ಬಸವನ ದೇವಾಲಯಕ್ಕೆ ಹಳದಿ ಪುಷ್ಪ, ಬಾಳೆಹಣ್ಣು ಅರ್ಪಿಸಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿ ಗ್ರಹವನ್ನು ಸೂಚಿಸುತ್ತದೆ. ಜ್ಞಾನ, ವಿವೇಕ ಮತ್ತು ಉದಾತ್ತತೆಯ ಸಂಕೇತವಾದ ಈ ಸಂಖ್ಯೆ ನಿಮ್ಮ ಬುದ್ಧಿಗೆ ಸ್ಪಷ್ಟತೆ ತರಬಲ್ಲದು. ಅದೃಷ್ಟದ ಬಣ್ಣ ಹಳದಿ. ಇದು ಬೃಹಸ್ಪತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣ ಉಡುಗೆ ಅಥವಾ ತುಳಸಿ ಅರ್ಚೆಯಲ್ಲಿ ಬಳಸಿದರೆ ಧರ್ಮ ಸಂಸ್ಕಾರದ ಶಕ್ತಿ ಸಕ್ರಿಯಗೊಳ್ಳುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1:50. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ಒಪ್ಪಂದ, ಶಿಕ್ಷಣ ಅಥವಾ ಕುಟುಂಬ ನಿರ್ಧಾರಗಳು ಶುಭ ಪರಿಣಾಮ ತರಬಲ್ಲವು. ಮನಸ್ಸಿನ ಏಕಾಗ್ರತೆ ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತೀರ್ಮಾನಾತ್ಮಕ ಮತ್ತು ಕಾರ್ಯಪಟುವಾಗಿ ನಡೆಯಬೇಕಾದ ದಿನ. ಗುರುವಾರದ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಧಾರ್ಮಿಕತೆ, ಧೈರ್ಯ ಮತ್ತು ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ ಉಕ್ಕುತ್ತದೆ. ಈ ಶಕ್ತಿ ನಿಮ್ಮ ವ್ಯವಹಾರ, ಸಂಬಂಧ ಹಾಗೂ ಆತ್ಮವಿಶ್ವಾಸದ ಮೇರೆಗೆ ಉತ್ಕೃಷ್ಟವಾಗಿ ವ್ಯಕ್ತವಾಗುತ್ತದೆ. ಪರ್ಯುಷಣ ಪರ್ವಾರಂಭವಾದ ಈ ಪವಿತ್ರ ದಿನದಲ್ಲಿ ನೀತಿಬದ್ಧತೆ, ಕ್ಷಮೆ, ಶುದ್ಧಿ ಮತ್ತು ಪರಿಶುದ್ಧ ಬಾಳಿಗೆ ಪಥ ನಿರೂಪಣೆಯಾಗುವುದು. ನಿಮ್ಮ ಆಂತರಿಕ ಧ್ವನಿಗೆ ಕಿವಿಗೊಟ್ಟು ಸದಾ ಸತ್ಯಪಥದಲ್ಲಿ ನಡೆಯಬೇಕಾದ ದಿನವಿದು. ಈ ದಿನ ಜೀವನದ ನಾನಾ ಕ್ಷೇತ್ರಗಳಲ್ಲಿ ನಿಯಮಿತ ಚಿಂತನೆ, ಸಂಯಮ, ಶಿಸ್ತಿನಿಂದ ನಡೆದುಕೊಳ್ಳುವುದು ನಿಮಗೆ ಯಶಸ್ಸು ಹಾಗೂ ಒಳಿತನ್ನು ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ವಲಯದಲ್ಲಿ ನೀವು ನಿರ್ಧಾರಾತ್ಮಕವಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ಕೆಲವು ಕಡೆ ಉಪನ್ಯಾಸ, ಪ್ರಸ್ತುತಿಗಳು ಅಥವಾ ಪ್ರಾಜೆಕ್ಟ್ ಸಭೆಗಳಾಗಿ ನಿಮ್ಮ ನಾಯಕತ್ವದ ಸಾಮರ್ಥ್ಯ ಪರೀಕ್ಷೆಗೆ ಬರಬಹುದು. ಇದನ್ನು ನಿಮಗೆ ಅನುಕೂಲಕರ ದಿನವನ್ನಾಗಿ ಪರಿವರ್ತಿಸಬಹುದು. ಕಾಲಮಾನ, ವರದಿ ಸಲ್ಲಿಕೆ ಮತ್ತು ಪರಿಶೀಲನೆಗಳ ಕುರಿತಾದ ಒತ್ತಡ ಉಂಟಾಗಬಹುದು. ಆದರೆ ಈ ಸವಾಲುಗಳನ್ನು ನಿವಾರಿಸಲು ನಿಮ್ಮ ಅನುಭವ, ವಿಶ್ಲೇಷಣಾ ಶಕ್ತಿ ಮತ್ತು ಆತ್ಮವಿಶ್ವಾಸ ಸಾಕಷ್ಟು. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಸಂದರ್ಶನಗಳಿಗೆ ಯೋಗವಿದೆ. ಈ ದಿನ ನಿಮ್ಮ ಶ್ರದ್ಧೆ ಮತ್ತು ನಿರ್ವಹಣಾ ಶೈಲಿಯಿಂದ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಸರ್ಕಾರಿ ವಲಯ ಅಥವಾ ಶಿಕ್ಷಣ ಕ್ಷೇತ್ರದ ಉದ್ಯೋಗದ ಹುಡುಕಾಟಕ್ಕೆ ಇದೊಂದು ಹಿತಕರ ದಿನ. ಉದ್ಯಮಿಗಳಿಗೆ ಶುಭ ದಿನ. ಹೊಸ ಪೂರೈಕೆದಾರರೊಂದಿಗೆ ಒಪ್ಪಂದದ ಸಂಭಾವನೆ, ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಹಾಗೂ ಲಾಭದ ಚಟುವಟಿಕೆಗಳಿಗೆ ಬಂಡವಾಳ ಸಿಗುವ ಯೋಗವಿದೆ. ಶುಭಾರಂಭಕ್ಕೆ ಗುರುವಾರದ ಪೂಜೆ ನೆರವಾಗಬಹುದು.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಹಾಗೂ ಸಮಂಜಸ ನಿರ್ವಹಣೆಗೆ ಯೋಗವಿದೆ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿದರೆ ಬಂಡವಾಳದ ಮರುಹೂಡಿಕೆಗೂ ಕೂಡ ಶ್ರೇಷ್ಠ ಅವಕಾಶವಿದೆ. ಹಳೆಯ ಸಾಲ ಪಾವತಿಗೆ ಯೋಗ್ಯ ಸಮಯ. ಕಳೆದ ವಾರದಷ್ಟು ಖರ್ಚು ಹೆಚ್ಚು ಆಗದಿದ್ದರೂ ಮನೆ ಅಥವಾ ಕುಟುಂಬ ಚಟುವಟಿಕೆಗಳಿಗೆ ಕೆಲವು ಹಣ ಬೇಕಾಗಬಹುದು. ಯೋಜಿತವಾಗಿ ಖರ್ಚು ಮಾಡಿದರೆ ಯಾವುದೇ ಅಡಚಣೆಗೀಡಾಗುವುದಿಲ್ಲ. ಹೆಚ್ಚುವರಿ ಆದಾಯಕ್ಕೆ ಫ್ರೀಲ್ಯಾನ್ಸ್, ಪಾರ್ಟ್ ಟೈಮ್ ಅಥವಾ ಡಿಜಿಟಲ್ ಸೇವೆಗಳ ಮೂಲಕ ಕೆಲವು ಪ್ರಯೋಗಗಳನ್ನು ಮಾಡಲು ಇದು ಉತ್ತಮ ದಿನ. ಆದಾಯದ ಹೊಸ ದಾರಿ ತೆರೆದುಕೊಳ್ಳಬಹುದು. ಹೂಡಿಕೆ ವಿಚಾರದಲ್ಲಿ ಈ ದಿನ ಷೇರು ಬಂಡವಾಳ, ಚಿನ್ನ, ಕೃಷಿ ಸಂಬಂಧಿತ ಬಂಡವಾಳ ಅಥವಾ ಮಾಲೀಕತ್ವದ ಹೂಡಿಕೆಗೆ ಚಿಂತನೆ ನಡೆಸಬಹುದು. ತಕ್ಷಣದ ಲಾಭವಿಲ್ಲದಿದ್ದರೂ ಇದು ದೀರ್ಘಕಾಲಿಕ ಲಾಭಕ್ಕೆ ಕಾರಣವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನೀವು ದೈಹಿಕವಾಗಿ ಚುರುಕು, ಆದರೆ ಮನಃಸ್ಥಿತಿಯಲ್ಲಿ ಸ್ವಲ್ಪ ಆಲಸ್ಯ ಹಾಗೂ ದ್ವಂದ್ವ ಭಾವನೆ ಅನುಭವಿಸಬಹುದು. ಹದವಾದ ಆಹಾರ ಸೇವನೆ, ಹೆಚ್ಚು ನೀರಿನ ಸೇವನೆ ಮತ್ತು ಬೆಳಗಿನ ವ್ಯಾಯಾಮದ ಮೂಲಕ ಶಕ್ತಿ ಕಾಪಾಡಿಕೊಳ್ಳಿ. ಗುರುವಾರದ ದೀರ್ಘ ಕಾರ್ಯವೈಖರಿ ದೇಹದ ಮೇಲೆ ಬಾಧೆಯುಂಟು ಮಾಡಬಹುದಾದ ಕಾರಣ ಮಧ್ಯಾಹ್ನದ ನಂತರ ವಿಶ್ರಾಂತಿ ಪಡೆಯುವುದು ಉತ್ತಮ. ಬೊಜ್ಜು, ಜೀರ್ಣಕ್ರಿಯೆ ತೊಂದರೆ ಇರುವವರು ಎಚ್ಚರಿಕೆಯಿಂದ ಆಹಾರ ಸೇವನೆ ಮಾಡಬೇಕು. ಮಾಸಿಕ ಶುದ್ಧಿ, ಉಪವಾಸ ಅಥವಾ ಆಧ್ಯಾತ್ಮಿಕ ನಿಯಮ ಪಾಲನೆಗೆ ಉತ್ತಮ ಸಮಯವಿದು. ದೇಹ ಮತ್ತು ಮನಸ್ಸಿನ ಶುದ್ಧಿಗೆ ಯೋಗ, ಪ್ರಾಣಾಯಾಮ, ಮೌನ ಮತ್ತು ತಪಸ್ಸು ಸಹಕಾರಿಯಾಗುತ್ತದೆ. ಕಣ್ಣಿನ ಜ್ವರ, ತಲೆನೋವು ಅಥವಾ ಒತ್ತಡದಿಂದ ನಿದ್ರಾಭಂಗ ಸಂಭವಿಸಬಹುದಾದ ದಿನ. ಎಚ್ಚರಿಕೆಯಿಂದ ನಿದ್ರೆ ಹಾಗೂ ಸಮತೋಲನದ ಆಹಾರ ಪದ್ಧತಿಯನ್ನ ಪಾಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡುವುದು ಬಹುಮುಖ್ಯ. ಪರ್ಯುಷಣ ಪರ್ವ ಆರಂಭವಾಗಿರುವುದರಿಂದ ಇಡೀ ಕುಟುಂಬ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಮನಸ್ಸಿನಲ್ಲಿ ಶಾಂತಿ ಮನೆ ಮಾಡಲಿದೆ. ಪೋಷಕರಿಂದ ಪ್ರೋತ್ಸಾಹ, ಮಕ್ಕಳೊಂದಿಗೆ ಸಮಯ ಕಳೆಯುವ ಯೋಗವಿದೆ. ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ನಡೆಯಬಹುದು. ಮನೆಯ ವಾತಾವರಣಕ್ಕೆ ನೀವು ಒತ್ತುವರಿ ಮಾಡಬಹುದು. ಕುಟುಂಬ ಸಭೆ, ಪೂಜೆ ಅಥವಾ ಭಾವನೆಗಳ ವಿನಿಮಯಕ್ಕೆ ಉತ್ತಮ ದಿನ. ಸಂಬಂಧಗಳ ಪುನಶ್ಚೇತನಕ್ಕೆ ಹಾಗೂ ಆತ್ಮೀಯತೆಯ ಬೆಳವಣಿಗೆಗೆ ಇಂದು ಅವಕಾಶವಿದೆ. ಹಿರಿಯರೊಂದಿಗೆ ಅಲಹಾದಿ ವಿಷಯಗಳನ್ನು ಚರ್ಚೆ ಮಾಡದಿರುವುದು ಉತ್ತಮ. ಮನಸ್ಸಿನ ಚರ್ಚೆಗಳನ್ನು ಧೈರ್ಯದಿಂದ ಹಂಚಿಕೊಳ್ಳುವುದು ಸುಖದ ಮೂಲವಾಗಬಹುದು. ವೀಕ್ಷಕರೇ, ನೀವು ಪರ್ಯುಷಣ ಪರ್ವದ ಪ್ರಯುಕ್ತ ಇಂದು ಆಧ್ಯಾತ್ಮ, ಧರ್ಮಪರ ವಿಚಾರಗಳ ಪೋಷಣೆಗೆ ಅತ್ಯಂತ ಉತ್ತಮ ಸಮಯ. ಕ್ಷಮೆ, ಶುದ್ಧಿಯ ಪಥದಲ್ಲಿ ನಡೆದರೆ ಮಾನಸಿಕ ನಿರಾಳತೆ ಸಿಗುತ್ತದೆ. ಬೃಹಸ್ಪತಿ ಗ್ರಹದ ಅನುಗ್ರಹವನ್ನು ಪಡೆದುಕೊಳ್ಳಲು ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 108 ಬಾರಿ ಪಠಿಸುವುದು ಶುಭ. ಇಲ್ಲದೇ ಇರುವವರಿಗೆ ವಿಶ್ವಗುರು ಬೃಹಸ್ಪತಿಯೇ ನಮಃ ಎಂಬ ಧ್ಯಾನ ಮಂತ್ರ ಸಹ ಉತ್ತಮ. ಹಳದಿ ಬಟ್ಟೆ ಧರಿಸಿ ಬಾಳೆಹಣ್ಣು, ಹಸಿರು ದಳ, ಹಸುವಿಗೆ ಹುಲ್ಲು ದಾನ ಮಾಡುವುದು ಪವಿತ್ರ. ಧರ್ಮಗ್ರಂಥ ಪಠಣ ಅಥವಾ ಶ್ರವಣ, ಸತ್ಸಂಗ ಅಥವಾ ಸಾಮೂಹಿಕ ಭಜನೆ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುವಾರದ ಬೃಹಸ್ಪತಿ ಶಕ್ತಿಯ ಸಂಕೇತ. ಇದು ಶ್ರದ್ಧೆ, ಶಿಸ್ತಿನ, ವಿವೇಕದ ಪ್ರತೀಕವಾಗಿದೆ. ಈ ಸಂಖ್ಯೆಯ ಶಕ್ತಿಯನ್ನು ನಿಮಗೆ ಧೈರ್ಯ, ಜ್ಞಾನ ಮತ್ತು ಧೈರ್ಯ ನೀಡಲು ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಕೃಪಾ ಪ್ರತೀಕ. ಇಂದು ಹಳದಿ ಬಣ್ಣದ ಉಡುಗೆ, ಹಳದಿಯ ಅಭಿಷೇಕ ಅಥವಾ ಹಳದಿ ಫಲಗಳ ಸೇವನೆ ಶುಭವನ್ನು ಆಕರ್ಷಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ದೇವತಾ ಪೂಜೆ, ಮಹತ್ವದ ತೀರ್ಮಾನ, ಉದ್ಯೋಗ ಸಂಭಾಷಣೆ ಅಥವಾ ಹಣಕಾಸು ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಗ್ರಹಗಳ ಸಕಾರಾತ್ಮಕ ಸ್ಪಂದನವಿರುವ ಕಾಲಘಟ್ಟ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶುಭದ ಗುರುವಾರ, ಪರ್ಯುಷಣ ಪರ್ವದ ಆರಂಭ, ಶುದ್ಧತೆಯ ಪ್ರತೀಕವಾಗಿ ನಿಂತು ಧರ್ಮಪಥದಲ್ಲಿ ಬೆಳವಣಿಗೆಗೆ ಪ್ರೇರಣೆ ನೀಡುವ ದಿನ. ನಿಮ್ಮ ಆಂತರಿಕ ಸಮತೋಲನ ಮತ್ತು ತಾಳ್ಮೆಯು ಇಂದಿನ ದಿನವನ್ನು ಯಶಸ್ವಿಯಾಗಿ ದಾಟಲು ದಾರಿ ತೋರಿಸುತ್ತದೆ. ಬುದ್ಧಿವಂತಿಕೆಯು ಮುನ್ನಡೆಯ ಮುಖ್ಯ ಚಕ್ರವಾಗಿದ್ದು, ಇಂದಿನ ಗ್ರಹಸ್ಥಿತಿ ನಿಮ್ಮ ಮೇಲಣ ಬೌದ್ಧಿಕ ಬೆಳವಣಿಗೆಗೆ ಅನುಕೂಲಕರವಾಗಿರುತ್ತದೆ. ಮೌಲ್ಯಮಾಪನ, ವಿವೇಕಪೂರ್ಣ ನಿರ್ಧಾರಗಳು ಮತ್ತು ಗಂಭೀರ ಚಿಂತನೆಗಳಿಗೆ ಇದು ಅತ್ಯಂತ ಪವಿತ್ರ ದಿನವಾಗಿದೆ. ಇಂದು ನಿಮ್ಮ ನಡವಳಿಕೆಯಲ್ಲಿ ಸಮತೋಲನ, ಸೌಮ್ಯತೆ ಮತ್ತು ಪ್ರಾಮಾಣಿಕತೆ ಮುಖ್ಯ ಪಾತ್ರ ವಹಿಸುತ್ತವೆ. ಪಾಪನಾಶಕ ಹಾಗೂ ಪುಣ್ಯ ಸಾಧನೆಯ ದಿನವಾದ ಪರ್ಯುಷಣ ಪ್ರಾರಂಭದಲ್ಲಿ ಉಪವಾಸ, ಪ್ರಾರ್ಥನೆ ಮತ್ತು ಕ್ಷಮೆ ಯಾಚನೆಯ ಮೂಲಕ ಮನಸ್ಸು ಪವಿತ್ರವಾಗಿಸಲು ಸಮಯ ಮೀಸಲಿಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನ್ಯಾಯ, ಸಮನ್ವಯ ಮತ್ತು ವಿನಯದ ಬಳಕೆ ಮುಖ್ಯ.
ಇಂದು ನಿಮ್ಮ ನಡವಳಿಕೆಯಿಂದ ಇತರರ ಮಾನಸಿಕ ಸ್ಥಿತಿಗತಿಗಳಿಗೆ ಸ್ಪಂದಿಸುವ ಶಕ್ತಿ ತೋರಿಸಬೇಕು. ನಿಮ್ಮ ಶಿಸ್ತಿನ ಹಾಗೂ ಸಮಯ ಪಾಲನೆಯ ಶೈಲಿಗೆ ಹಿರಿಯರಿಂದ ಮೆಚ್ಚುಗೆ ದೊರೆಯಬಹುದಾಗಿದೆ. ಕಚೇರಿ ಅಥವಾ ಸಂಸ್ಥೆಯೊಳಗಿನ ನೀತಿ ನಿಯಮಗಳ ಪಾಲನೆಗೆ ಹೆಚ್ಚಿನ ಒತ್ತು ನೀಡುವುದು ಶುಭ. ಕೆಲವರಿಗೆ ಅಧಿಕ ಹೊಣೆಗಾರಿಕೆಯಿಂದ ಕೂಡಿದ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ನಿಮ್ಮ ಅಭಿಪ್ರಾಯವನ್ನು ತಾಳ್ಮೆಯಿಂದ ವಿನಯವಾಗಿ ವ್ಯಕ್ತಪಡಿಸಿದರೆ ಅದು ನಿಮಗೆ ಬಲ ನೀಡುತ್ತದೆ. ಉದ್ಯಮಿಗಳು ತಮ್ಮ ವ್ಯವಹಾರಿಕ ತತ್ವಗಳನ್ನು ಮೌಲ್ಯಮಾಪನ ಮಾಡಿ ಹೊಸ ಮಾರ್ಗದರ್ಶನ ಅಥವಾ ಭಾಗಸಾಧಕರೊಂದಿಗೆ ಚರ್ಚೆ ನಡೆಸಬಹುದು. ನೀವು ರೂಪಿಸುತ್ತಿರುವ ನವೀನ ಬಿಸಿನೆಸ್ ಆಯ್ಕೆಗಳನ್ನು ಇನ್ನಷ್ಟು ವಿಶ್ಲೇಷಿಸಿ ನಿರ್ಧಾರಕ್ಕೆ ಬನ್ನಿ. ಪರ್ಯುಷಣ ಪರ್ವದ ಶುದ್ಧತೆ ನಿಮ್ಮ ತೀರ್ಮಾನಗಳಲ್ಲಿ ನೈತಿಕತೆ ಹೆಚ್ಚಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ನಿಖರವಾದ ಯೋಜನೆ ಹಾಗೂ ನಿಯಂತ್ರಣಕ್ಕೆ ಒತ್ತಾಯಿಸುತ್ತದೆ. ಖರ್ಚುಗಳು ಹೆಚ್ಚಾದರೂ ಅವುಗಳ ಮೇಲೆ ನಿಯಂತ್ರಣ ಇಡಬಲ್ಲ ಶಕ್ತಿ ನಿಮಗಿದೆ. ಈ ದಿನದ ಗ್ರಹಬಲ ಆರ್ಥಿಕ ಜವಾಬ್ದಾರಿತ್ವವನ್ನು ಉತ್ತೇಜಿಸುತ್ತದೆ. ಹಳೆಯ ಸಾಲಗಳನ್ನು ತೆರವುಗೊಳಿಸುವ, ಪಾವತಿಗಳನ್ನು ಪೂರೈಸುವ, ಲೆಕ್ಕಪತ್ರಗಳನ್ನು ಸರಿಪಡಿಸುವ ಕಾರ್ಯಗಳಿಗೆ ಇದು ಉತ್ತಮ ದಿನ. ಭವಿಷ್ಯದಲ್ಲಿ ನಿಮ್ಮ ಲಾಭದಾಯಕ ಹೂಡಿಕೆಗಾಗಿ ಇಂದು ಸಿದ್ಧತೆಗಳು ಆಗಬಹುದು. ಆದರೆ ನೇರ ಹೂಡಿಕೆಗೆ ಈ ದಿನ ತಡೆಯಿಡಿ. ಸಾಲ, ಬಡ್ಡಿ ಮತ್ತು ಆಸ್ತಿ ಖರೀದಿ ವಿಚಾರಗಳಲ್ಲಿ ಹೆಚ್ಚು ತಾಳ್ಮೆ ಹೊಂದಿ ನಿರ್ಧಾರ ತೆಗೆದುಕೊಳ್ಳಿ. ಹಿರಿಯರ ಸಲಹೆ ಅಥವಾ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನ ಶ್ರೇಷ್ಠ ಫಲ ನೀಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನಿಮ್ಮ ಮಾನಸಿಕ ಶ್ರದ್ಧೆಯೇ ನಿಮ್ಮ ದೈಹಿಕ ಶಕ್ತಿಯ ಮೂಲ. ಅತಿಯಾದ ಉಪವಾಸ ಅಥವಾ ಅಳತೆ ಇಲ್ಲದ ಆಹಾರ ಸಂಯಮದಿಂದಾಗಿ ನಿರುಳತೆಯ ಅನುಭವವಾಗಬಹುದು. ಹೀಗಾಗಿ ಶರೀರಕ್ಕೆ ಬೇಕಾದಷ್ಟು ಶಕ್ತಿ ಪಡೆಯುವಂತೆ ಹಸಿವಿದ್ದಾಗ ಮಾತ್ರ ಆಹಾರ ಸೇವಿಸಿ. ವಾಯುವಿಹಾರ, ಪ್ರಾಣಾಯಾಮ ಮತ್ತು ಲಘು ಯೋಗದಿಂದ ದೇಹ ಮತ್ತು ಮನಸ್ಸು ತಾಜಾತನ ಪಡೆಯಬಹುದು. ಕೆಲವರು ತಲೆನೋವು, ಸುಸ್ತು ಅಥವಾ ಜೀರ್ಣಕ್ರಿಯೆಯ ತೊಂದರೆಯನ್ನು ಅನುಭವಿಸಬಹುದು. ಪಾನೀಯದ ಸೇವನೆ ಹೆಚ್ಚು ಮಾಡಿ ದೇಹದ ತಂಪನ್ನು ಕಾಯ್ದುಕೊಳ್ಳಿ. ಗುರುವಾರದ ವಿಷ್ಣು ಪ್ರಭಾವದಿಂದ ನಿಮಗೆ ದೇಹದಲ್ಲಿ ಧರ್ಮಬೋಧನೆಯ ಶಕ್ತಿ ಹೆಚ್ಚಾಗಬಹುದು. ಲವಣ, ತೈಲ ಮತ್ತು ತೀಕ್ಷ್ಣ ಆಹಾರದಿಂದ ದೂರವಿರುವುದು ಒಳಿತು. ಮಧ್ಯಾಹ್ನ ಸಮಯದಲ್ಲಿ ಹೆಚ್ಚು ತಂಪಿನಲ್ಲಿ ಅಥವಾ ಆರಾಮದ ವಾತಾವರಣದಲ್ಲಿ ವಿಶ್ರಾಂತಿ ಪಡೆಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ, ಸಮಾಧಾನ ಮತ್ತು ಸಹಾನುಭೂತಿಯ ವಾತಾವರಣ ನಿರ್ಮಾಣವಾಗುವುದು. ಹಿರಿಯರ ಮಾತು ಕೇಳುವ, ಮಕ್ಕಳಿಗೆ ಶ್ರದ್ಧೆಯಿಂದ ಮಾರ್ಗದರ್ಶನ ನೀಡುವ, ಸಂಗಾತಿಯೊಂದಿಗೆ ಭಾವಪೂರ್ಣ ಸಂವಾದ ನಡೆಸುವ ಅವಕಾಶ ಸಿಗಬಹುದು. ಪರ್ಯುಷಣ ಪರ್ವದ ಶುದ್ಧತಾ ದರ್ಶನದಿಂದಾಗಿ ಕೆಲವರು ಕುಟುಂಬದೊಂದಿಗೆ ಧರ್ಮ ಚಟುವಟಿಕೆಗಳಲ್ಲಿ ತೊಡಗಬಹುದು. ಕೆಲವರು ಕ್ಷಮೆಯಾಚನೆ, ಸಮರಸ್ಯ ಮತ್ತು ಪರಸ್ಪರ ಪ್ರೀತಿಯನ್ನು ಹೆಚ್ಚು ಬೆಳೆಸಲು ಮುಂದಾಗಬಹುದು. ನಿಮ್ಮ ಮಾತುಗಳಿಂದ ಮೃದುತ್ವ ಮೂಡಿಸಬಲ್ಲ ಶಕ್ತಿ ಇಂದಿದೆ. ಯಾರಾದರೂ ನಾತಿಕಟ್ಟಿನವರು ದೂರವಿದ್ದರೆ ಅವರೊಂದಿಗೆ ಸಂಪರ್ಕ ಸಾಧಿಸಲು ಇದು ಸೂಕ್ತ ದಿನವಾಗಬಹುದು. ಸಂಭಾಷಣೆಯಲ್ಲಿ ಸತ್ಯತೆಯ ಜೊತೆಗೆ ದಯೆಯನ್ನು ಪ್ರಥಮ ಸ್ಥಾನದಲ್ಲಿ ಇಡುವುದು ಶುಭ ಫಲದಾಯಕ. ವೀಕ್ಷಕರೇ, ನೀವು ಪರ್ಯುಷಣ ಪರ್ವದ ಪ್ರಾರಂಭದ ದಿನವಾದ್ದರಿಂದ ನಿಮ್ಮ ಧರ್ಮ ಪ್ರವೃತ್ತಿಯು ಇನ್ನಷ್ಟು ಗಂಭೀರವಾಗಿರಬೇಕು. ಪಾಪ ಪರಿಹಾರ, ಆತ್ಮ ಪರಿಶುದ್ಧತೆ, ಕ್ಷಮೆಯಾಚನೆ ಈ ತತ್ವಗಳಲ್ಲಿ ಇಂದಿನ ಗುರುವಾರವನ್ನು ತೊಡಗಿಸಿ. ಶುದ್ಧತೆ, ಉಪವಾಸ, ಜಪ, ಸ್ವಾಧ್ಯಾಯ ಇವುಗಳು ಇಂದಿನ ದಿನದ ಧರ್ಮಕರ್ಮ. ನಿಮ್ಮಿಂದ ನಿಷ್ಠೆಯಿಂದ ಮಿಚ್ಛಾಮಿ ದುಕಡಂ ಎಂಬ ಆತ್ಮಕ್ಷಮೆಯಾಚನೆ ಜಗತ್ತಿನತ್ತ ಹೋಗಲಿ. ವಿಷ್ಣು ಸ್ತೋತ್ರ, ಶಾಂತಿ ಪಾಠ ಅಥವಾ ಗುರುಮಂತ್ರ ಜಪವು ಇಂದಿನ ಚಿತ್ತಶುದ್ಧಿಗೆ ಮುಖ್ಯ. ಗುರುವಾರದ ದಾನಗಳಲ್ಲಿ ಹಳದಿ ಬಟ್ಟೆ, ಚಣದ ದಾನ, ಹಾಲು ಅಥವಾ ಆಂಜನೇಯನ ಪೋಷಣಾ ಸೇವೆ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಂದರ್ಯ, ಸಮತೋಲನ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ಇದು ವ್ಯವಹಾರಿಕತೆ ಹಾಗೂ ಮಾನಸಿಕ ಶಾಂತಿಯ ಒಟ್ಟುಗೂಡಿಸುವ ಶಕ್ತಿ ಹೊಂದಿದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮಗೆ ಶುದ್ಧತೆ, ಶಾಂತಿ ಹಾಗೂ ನೈಸರ್ಗಿಕ ಸಮಾಧಾನವನ್ನು ತರುತ್ತದೆ. ಬಿಳಿ ಬಟ್ಟೆ ಧರಿಸುವುದು, ಬಿಳಿ ಪುಷ್ಪಗಳನ್ನು ದೇವತಾರ್ಪಣ ಮಾಡುವುದು ಉತ್ತಮ. ಶುಭ ಸಮಯ ಬೆಳಿಗ್ಗೆ 8:30 ಬೆಳಿಗ್ಗೆ 10 ಗಂಟೆ. ಈ ಸಮಯದಲ್ಲಿ ಧರ್ಮ ಚಟುವಟಿಕೆಗಳು, ವ್ಯಾಪಾರದ ಪ್ರಾರಂಭ, ಧಾರ್ಮಿಕ ಸಂಸ್ಕಾರಗಳು ಮತ್ತು ಕಚೇರಿಯ ಪ್ರಾಮುಖ್ಯ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ಕಾಲಘಟ್ಟದ ಗ್ರಹಸ್ಥಿತಿ ಧರ್ಮಬಲಕ್ಕೆ ಅನುಕೂಲ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಸಮರ್ಥವಾಗಿ ನಿಯಂತ್ರಿಸುವ ಹಾಗೂ ತಮ್ಮ ಧ್ಯೇಯಗಳತ್ತ ದೃಢ ಚಿಂತನೆ ನಡೆಸುವ ದಿನ. ಇಂದು ಗುರುವಾರದ ಬೃಹಸ್ಪತಿ ಗ್ರಹದ ಶಕ್ತಿಯಿಂದ ಧಾರ್ಮಿಕತೆ, ಜ್ಞಾನ ಪ್ರಾಪ್ತಿ, ವಿವೇಕ ಬುದ್ಧಿ ಇವು ಹೆಚ್ಚು ಚೈತನ್ಯಗೊಳ್ಳುತ್ತವೆ. ಆತ್ಮ ಪರಿಶೀಲನೆ ಮತ್ತು ಕ್ಷಮೆಯ ಬುದ್ಧಿಗೆ ಇದು ಉತ್ತಮ ಸಮಯ.
ಪರ್ಯುಷಣ ಪರ್ವದ ಪ್ರಾರಂಭದ ಪವಿತ್ರ ದಿನವಾದ್ದರಿಂದ ಇಂದು ಶುದ್ಧ ಹೃದಯದಿಂದ ಕ್ಷಮೆಯಾಚನೆ, ತಪಸ್ಸು, ಉಪವಾಸ ಹಾಗೂ ಧ್ಯಾನಕ್ಕೆ ಒತ್ತು ನೀಡಿದರೆ ಜೀವನದಲ್ಲಿ ಅಳವಡಿಸಬಹುದಾದ ಹೊಸ ನೈತಿಕತೆಗೂ ಬುನಾದಿಯಾಗುತ್ತದೆ. ಗುರುಬಲವಿರುವ ಕಾರಣ ಇಂದು ಜ್ಞಾನೋತ್ಸಾಹವು ಹೆಚ್ಚಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ತಂತ್ರಜ್ಞಾನದ ನೈಪುಣ್ಯ ಮತ್ತು ಯೋಜನೆ ಕಾರ್ಯೋತ್ಪಾದನೆ ಮುಖ್ಯವಾಗಲಿದೆ. ದೀರ್ಘಕಾಲದ ಯೋಜನೆಗಳನ್ನು ರೂಪಿಸಲು ಇದು ಸೂಕ್ತ ದಿನ. ಕೆಲವರಿಗೀಗ ಮುಚ್ಚಿಟ್ಟಿದ್ದ ಪ್ರಾಜೆಕ್ಟುಗಳು ಮೇಲಧಿಕಾರಿಗಳ ಗಮನ ಸೆಳೆಯುತ್ತವೆ. ಅವರು ನಿಮ್ಮ ಕಾರ್ಯಪಟುತೆಗೆ ಪ್ರಶಂಸೆ ನೀಡಬಹುದು. ಹಿರಿಯರ ಮಾರ್ಗದರ್ಶನದಿಂದ ಹೊಸ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿಗಳ ಆರಂಭ ಸಾಧ್ಯ. ಬದಲಿ ಅಥವಾ ಉನ್ನತಿ ಕುರಿತ ಸಣ್ಣ ಸುದ್ದಿ ಬರಬಹುದೆಂಬ ಸೂಚನೆ ಇದೆ. ವ್ಯಾಪಾರಿಗಳಿಗಾಗಿ ಇಂದು ಗ್ರಾಹಕ ಸಂಪರ್ಕವನ್ನು ಸುಧಾರಿಸಿಕೊಳ್ಳಲು ಉತ್ತಮ. ಕಂಪನಿಯ ಮಾರುಕಟ್ಟೆ ತಂತ್ರವನ್ನು ಪುನರ್ವಿಚಾರಿಸಿ ಹೊಸ ಮಾರ್ಗ ರೂಪಿಸುವ ಯೋಗವಿದೆ. ಹೊಸ ವ್ಯವಹಾರ ಒಪ್ಪಂದಗಳ ಬಗ್ಗೆ ಚರ್ಚಿಸಲು ಇದು ಸೂಕ್ತ ದಿನವಲ್ಲ. ಬದಲಿಗೆ ಪರಿಶೀಲನೆ, ತಿದ್ದುಪಡಿ, ಮುಂಚಿನ ವ್ಯವಹಾರಗಳ ಲೆಕ್ಕಪತ್ರ ಶುದ್ಧೀಕರಣಕ್ಕೆ ಒಳಪಡುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿಯ ವಿಶ್ಲೇಷಣೆ ಅಗತ್ಯ. ಹಣ ಹೂಡಿಕೆ ಅಥವಾ ಖರೀದಿಯ ವಿಷಯದಲ್ಲಿ ವ್ಯವಹಾರಿಕ ಬುದ್ಧಿ ಬಳಸಿದರೆ ಅನುಕೂಲ. ಮನೆಗೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಖರ್ಚುಗಳು ಎದುರಾಗಬಹುದು. ಇತ್ತೀಚೆಗೆ ಮಾಡಿದ ಹೂಡಿಕೆಗಳಿಂದ ಲಘು ಲಾಭ ಸಿಗಬಹುದು. ಆದರೆ ಹೆಚ್ಚಿನ ನಿರೀಕ್ಷೆಯೊಂದಿಗೆ ತೆರಳದಿರಿ. ಸಾಲ ಅಥವಾ ಬಂಡವಾಳದ ತೀವ್ರ ನಿರ್ಧಾರ ಇಂದು ಬೇಡ. ಷೇರು ಅಥವಾ ಕ್ರಿಪ್ಟೋಂತಹ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರುವುದು ಉತ್ತಮ. ಹಿರಿಯರ ಸಲಹೆ ಆರ್ಥಿಕ ನಿರ್ಧಾರಗಳಲ್ಲಿ ಸಹಾಯಕರಾಗಬಹುದು. ಪಿತೃತ್ವ ಮೂಲದ ಸಂಪತ್ತಿಗೆ ಸಂಬಂಧಿಸಿದ ಕಾನೂನು ವಿಷಯಗಳಲ್ಲಿ ಇಂದು ನಿರ್ಣಯಕ್ಕೆ ಬರುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಬಹುಶಃ ಮಾನಸಿಕ ಶಾಂತಿ ಹಾಗೂ ಆಹಾರ ನಿಯಮ ಪಾಲನೆಯ ದಿನ. ದೇಹದ ಸುದೀರ್ಘ ಸಮಯದ ಆಸನ ಅಥವಾ ಕುಳಿತಿರುವ ಪರಿಸ್ಥಿತಿಯಿಂದ ಉಂಟಾಗುವ ಕಿಮ್ಮು, ನರ ಮತ್ತು ತೀವ್ರ ಸ್ನಾಯು ನೋವಿಗೆ ಇಚ್ಛಾಶಕ್ತಿ ಹಾಗೂ ಸಂಯಮದಿಂದ ಪರಿಹಾರ ಕಂಡುಕೊಳ್ಳಬಹುದು. ಪರ್ಯುಷಣ ಪರ್ವದ ಭಾಗವಾಗಿ ಕೆಲವರು ಉಪವಾಸದಲ್ಲಿ ತೊಡಗುವ ಸಾಧ್ಯತೆ ಇದೆ. ಅದೆಂದು ಆತ್ಮಸಾಕ್ಷಾತ್ಕಾರ, ದೇಹ ಶುದ್ಧೀಕರಣ ಹಾಗೂ ಸಂಯಮ ಬೆಳೆಸಲು ಇಂದಿನ ದಿನದ ಪ್ರಭಾವ ಉತ್ತಮ. ರೋಗ ನಿರೋಧಕ ಶಕ್ತಿಯು ಸ್ವಲ್ಪ ಹದಬದಲಾಗಬಹುದಾದ ಕಾರಣ ಹೆಚ್ಚುವರಿ ಸುಸ್ತು ಅಥವಾ ಉಸಿರಾಟದ ತೊಂದರೆಗಳಿಗೆ ಎಚ್ಚರ. ಯೋಗ, ಪ್ರಾಣಾಯಾಮ, ಔಷಧೀಯ ಕುಡಿಗೆಗಳು ಸಹಾಯಕ. ಮನೆ ಮದ್ದುಗಳಲ್ಲಿ ವಿಶ್ರಾಂತಿ ದೊರೆಯಬಹುದಾದ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಎಲ್ಲರಿಗೂ ನಿಮ್ಮ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿರುತ್ತವೆ. ಆದ್ದರಿಂದ ಸಮತೋಲನ ಇರಿಸಿಕೊಂಡು ಬದ್ಧತೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಹೆತ್ತವರ ಆರೋಗ್ಯ ಅಥವಾ ಹಿರಿಯರ ಸಲಹೆಯ ಅಗತ್ಯವಿರುವ ಘಟನೆ ಸಂಭವಿಸಬಹುದು. ಕುಟುಂಬ ಸದಸ್ಯರ ಭಾವನೆಗಳನ್ನು ಗೌರವದಿಂದ ಆಲಿಸಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವ, ಸೌಹಾರ್ದತೆ ಬೆಳೆಸುವ ಸಮಯ. ದಾಂಪತ್ಯ ಸಂಬಂಧ ಬಲವಾಗಿಸಲು ಇಂದು ಒಟ್ಟಾಗಿ ಧಾರ್ಮಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿ. ಅಪರಿಚಿತ ವ್ಯಕ್ತಿಯೊಂದಿಗಿನ ಸ್ನೇಹ ಸಂಬಂಧವೊಂದು ಭವಿಷ್ಯದಲ್ಲಿ ಪ್ರಾಮುಖ್ಯತೆಯ ಪಾತ್ರ ವಹಿಸಬಹುದೆಂಬ ಸೂಚನೆ ಇದೆ. ಸ್ನೇಹಿತರೊಂದಿಗೆ ದೂರವಿದ್ದ ಬಾಂಧವ್ಯ ಪುನಶ್ಚೇತನಗೊಳ್ಳುವುದು ಸಾಧ್ಯ. ವೀಕ್ಷಕರೇ, ನೀವು ಪರ್ಯುಷಣ ಪರ್ವದ ಪ್ರಾರಂಭ ದಿನವಾದ್ದರಿಂದ ಇಂದು ಆತ್ಮವಿಮರ್ಶೆ, ಕ್ಷಮೆ ಮತ್ತು ಶಾಂತಿಗೆ ಹೆಚ್ಚಿನ ಮಹತ್ವ ನೀಡಬೇಕಾದ ದಿನ. ಜೈನ ಸಂಪ್ರದಾಯದ ಪ್ರಕಾರ ಮಿಚ್ಛಾಮಿ ದುಕ್ಕಡಂ ಎಂಬ ಘೋಷವಾಕ್ಯದ ಅರ್ಥವೇ ಎಲ್ಲರ ಕ್ಷಮೆಯಾಚನೆ. ಶತ್ರುತೆ, ಮುನಿಸು, ಗದರಿಕೆ, ಕೋಪ ಇವೆಲ್ಲವನ್ನು ಶಮನಗೊಳಿಸುವ ಸುವರ್ಣಾವಕಾಶ. ಧ್ಯಾನ, ಜಪ, ಪಠಣ, ಉಪವಾಸ ಇವು ಜೀವನದಲ್ಲಿ ಶುದ್ಧತೆಯ ಬೆಳವಣಿಗೆಗೆ ಸಹಾಯಕ. ಮೂರನೇ ಕಣ್ಣಿನ ಅಂತರ್ನೋಟ ಬಲಪಡಿಸಲು ಇಂದು ಅರೆಗಂಟೆಯ ಧ್ಯಾನವಾಯಿತಾದರೂ ಅತ್ಯಂತ ಶ್ರೇಷ್ಠ. ಶುದ್ಧ ಹೃದಯದಿಂದ ಕ್ಷಮೆಯಾಚಿಸುವುದು, ದಾನ ಮಾಡುವುದು ಮತ್ತು ತಪಸ್ಸಿಗೆ ಪ್ರಾರ್ಥನೆ ಮಾಡುವ ದಿನವಿದು. ನೈತಿಕ ಬದುಕಿನ ಪ್ರಾರಂಭಕ್ಕೆ ಇದು ಪವಿತ್ರ ಪಥದ ಆರಂಭ. ಅದೃಷ್ಟದ ಸಂಖ್ಯೆ 9. ಇಂದು 9ನೇ ತಿಥಿಯ ಪ್ರಭಾವವಿರುವ ಗುರುವಾರ. 9 ಬುದ್ಧಿವಂತಿಕೆಯ, ತಪಸ್ಸಿನ ಮತ್ತು ಅಂತಿಮ ಸುಧಾರಣೆಯ ಸಂಕೇತ. ಜ್ಞಾನಕ್ಕೆ, ತತ್ವಚಿಂತನೆಗೆ ಮತ್ತು ಶ್ರದ್ಧೆಗೆ ಇದು ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶುದ್ಧತೆಯ, ಪ್ರಗತಿಯ ಮತ್ತು ಸಮತೋಲನದ ಸಂಕೇತ. ಇದು ಹೊಸದಾಗಿ ಆರಂಭಿಸಬಹುದಾದ ಆಧ್ಯಾತ್ಮ ಪಥಕ್ಕೆ ಸರಿಯಾದ ಮಣ್ಣಾಗಿ ಪರಿಣಮಿಸುತ್ತದೆ. ಇಂದು ಹಸಿರು ಬಣ್ಣದ ಉಡುಗೆ ಧರಿಸುವುದು, ಹಸಿರು ಫಲವತ್ತಾದ ಗಿಡಗಳನ್ನು ಪೂಜೆಗೆ ಉಪಯೋಗಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 11:15 ರಿಂದ ಮಧ್ಯಾಹ್ನ 12:30. ಈ ಕಾಲದೊಳಗಿನ ಕ್ರಿಯೆಗಳಲ್ಲಿ ನಿಮ್ಮ ಚೇತನ ಶಕ್ತಿ ಉತ್ಕರ್ಷದಲ್ಲಿರುತ್ತದೆ. ದೇವತಾ ಪೂಜೆ, ಶುಭ ಕಾರ್ಯ ಪ್ರಾರಂಭ, ಗ್ರಂಥ ಅಧ್ಯಯನ, ಧ್ಯಾನ ಅಥವಾ ಮಹತ್ವದ ಸಮಾಲೋಚನೆಗಳಿಗೆ ಇದು ಪರಮಯೋಗ್ಯ ಸಮಯ. ಇನ್ನು ಮುಂದಿನ ರಾಶಿ
ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಪರ್ಯುಷಣ ಪರ್ವಾರಂಭದ ಈ ಪವಿತ್ರ ಗುರುವಾರ ಧನುರಾಶಿಯವರು ತಮ್ಮ ಒಳಜೀವನವನ್ನು ಪರಿಶೀಲಿಸುವ, ಆತ್ಮಾನುಸಂಧಾನವನ್ನು ಬೆಳೆಸುವ ಮತ್ತು ಶಾಂತಿಯ ತಳಹದಿಯನ್ನು ನಿರ್ಮಿಸುವ ಅತ್ಯುತ್ತಮ ದಿನವನ್ನು ಹೊಂದಿದ್ದಾರೆ. ಇಂದಿನ ದಿನವು ಧಾರ್ಮಿಕ, ವೈಚಾರಿಕ ಹಾಗೂ ಆತ್ಮಿಕ ಬೆಳವಣಿಗೆಗೆ ಪೂರಕವಾಗಿದೆ. ನಿಮ್ಮ ಚಿಂತನೆಗಳಲ್ಲಿರುವ ಸ್ಪಷ್ಟತೆ, ನಿಮ್ಮ ನೈತಿಕ ದೃಷ್ಟಿಕೋನ ಹಾಗೂ ಪ್ರಾಮಾಣಿಕ ಪ್ರಯತ್ನಗಳು ಇಂದು ಫಲಿತಾಂಶ ನೀಡುತ್ತವೆ. ಇದು ಹೊಸ ಯೋಜನೆಗಳು ಹುಟ್ಟಿಕೊಳ್ಳುವ, ಸಂಕಲ್ಪಗಳನ್ನು ರೂಪಿಸುವ ಮತ್ತು ಸಹಜತೆಗೆ ಬದ್ಧತೆಗಾಗಿ ಪ್ರಯತ್ನ ಪಡುವ ದಿನವಾಗಿದೆ. ಗುರುವಾರದ ಬೃಹಸ್ಪತಿ ಗ್ರಹ ಪ್ರಭಾವದಿಂದ ನಿಮಗೆ ನವೋತ್ಸಾಹ, ವಿವೇಕ ಮತ್ತು ಧರ್ಮಬದ್ಧತೆ ದೊರೆಯುತ್ತದೆ. ಇಂದು ಮಿತಚರ್ಯೆ, ನಿಷ್ಠೆ ಮತ್ತು ಸದಾಚಾರದಿಂದ ದಿನಚರಿಯು ಶ್ರೇಷ್ಠವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ನಿಮಗೆ ಗುರುಗಳ ಮಾರ್ಗದರ್ಶನ ಅಥವಾ ಹಿರಿಯರ ಸಲಹೆಯಿಂದ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇಂದು ತಾಂತ್ರಿಕ ಕೌಶಲ್ಯಗಳನ್ನು ಬಳಸುವ, ಪ್ರಸ್ತಾಪಗಳನ್ನು ಸಿದ್ಧಗೊಳಿಸುವ ಅಥವಾ ವರದಿ ಸಲ್ಲಿಸುವ ಕೆಲಸಗಳಲ್ಲಿ ಯಶಸ್ಸು ದೊರೆಯಬಹುದು. ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳನ್ನು ಮೇಲಧಿಕಾರಿಗಳು ಗುರುತಿಸುವ ಸಾಧ್ಯತೆ ಹೆಚ್ಚು. ಪ್ರವೃತ್ತಿ ಬದಲಾವಣೆಯ ಯೋಚನೆ ಇರುವವರು ತಮ್ಮ ಆಯ್ಕೆಗಳ ಬಗ್ಗೆ ಆಳವಾಗಿ ಪರಿಶೀಲನೆ ಮಾಡುವುದು ಅಗತ್ಯ. ಇಂದಿನ ಗ್ರಹ ಬಂಧಗಳು ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ತಿಳಿಯಲು ನೆರವಾಗುತ್ತವೆ. ಉದ್ಯಮಿಗಳಿಗಾಗಿ ಇದು ವ್ಯಾಪಾರದ ದಿಶೆ ಬದಲಿಸುವ, ಹೊಸ ಮಾರ್ಗ ಹೊಂದಿಕೆಗಳನ್ನು ಸಿದ್ಧಪಡಿಸುವ ಅಥವಾ ಬ್ರ್ಯಾಂಡ್ ನವೀಕರಣದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಮಯ. ಆದಾಗ್ಯೂ ನಿರ್ಧಾರಗಳು ತ್ವರಿತವಾಗಿರಬಾರದು, ಗುರುವಾರದ ಶುದ್ಧತೆಯ ಉಲ್ಲಂಘನೆಯಾಗಬಾರದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ವಿವೇಕಪೂರ್ಣ ನಡೆ ಅಗತ್ಯವಿದೆ. ಪರ್ಯಾಯ ಆದಾಯ ಸೃಷ್ಟಿಸುವ ಅವಕಾಶಗಳು ಕಂಡು ಬಂದರೂ ಮೊದಲು ಅದರ ಪಾರದರ್ಶಕತೆ ಹಾಗೂ ಭದ್ರತೆಯನ್ನು ಪರಿಶೀಲಿಸಬೇಕು. ಇಂದಿನ ದಿನ ಪಾರಂಪರಿಕ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡಬಹುದು, ವಿಶೇಷವಾಗಿ ಚಿನ್ನ, ಜಮೀನು ಅಥವಾ ಧಾರ್ಮಿಕ ಕ್ಷೇತ್ರದ ಸೇವಾ ಹೂಡಿಕೆಗಳು. ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಸಂಸಾರ ನಿರ್ವಹಣೆಯ ಖರ್ಚಿನಲ್ಲಿ ಸಮತೋಲನ ಇರಲಿ. ಹಣಕಾಸಿನ ಪ್ರಣಾಳಿಕೆ ಪ್ಲಾನಿಂಗ್ ಮಾಡುವುದು ಉತ್ತಮ. ಬೃಹಸ್ಪತಿ ಗ್ರಹವು ನಿಮ್ಮ ಲಾಭವನ್ನು ವೃದ್ಧಿಸಬಹುದು, ಆದರೆ ಅದು ಪವಿತ್ರ ನಿಟ್ಟಿನಲ್ಲಿ ನಡೆಯಬೇಕು ಎಂಬುದು ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಧನುರಾಶಿಯವರು ಇಂದು ಆಹಾರ ನಿಯಮಗಳ ಪಾಲನೆ, ಉಪವಾಸ ಅಥವಾ ಲಘು ಆಹಾರದ ಮೂಲಕ ದೇಹವನ್ನು ವಿಶ್ರಾಂತಿಗೆ ಒಲಿಸಲು ಯತ್ನಿಸಬೇಕು. ಜಠರದ ತೊಂದರೆಗಳು, ಎದೆ ಬಡಿತ ಅಥವಾ ಅತಿಸಾರದ ಲಕ್ಷಣಗಳಿರಬಹುದು. ಮಿತಾಹಾರ ಮತ್ತು ಸಸ್ಯಾಹಾರ ಮಾತ್ರ ಅನುಸರಿಸಿ. ಪರ್ಯುಷಣದ ಶುದ್ಧತೆಯನ್ನು ಪಾಲಿಸುವ ನಿಮಿತ್ತ ದೇಹದ ಶುದ್ಧಿಗೂ ಗಮನ ನೀಡುವುದು ಮುಖ್ಯ. ಹಸಿರು ತರಕಾರಿಗಳ ಸೇವನೆ, ಶುದ್ಧ ನೀರಿನ ಸೇವನೆ, ತೈಲಭರಿತ ಆಹಾರದಿಂದ ದೂರವಿರುವುದು ಶ್ರೇಷ್ಠ. ಮಾನಸಿಕ ಮಟ್ಟದಲ್ಲಿ ಸಹ ಧ್ಯಾನ, ಪ್ರಾಣಾಯಾಮ, ಶಾಂತ ಸಂಗೀತ ಇವುಗಳಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಬೃಹಸ್ಪತಿಗೆ ಮೊಸರು, ಬಾಳೆಹಣ್ಣು, ಹಸಿರು ಬಟ್ಟೆಗಳನ್ನು ನವದಾನ ಮಾಡುವುದು ಆರೋಗ್ಯಕ್ಕೆ ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ಚರ್ಚೆ, ಸಾಮೂಹಿಕ ಪ್ರಾರ್ಥನೆ ಅಥವಾ ಜಪ ಪಠಣದ ಯೋಗವಿದೆ. ನಿಮ್ಮ ಮಾತುಗಳಲ್ಲಿ ಪ್ರಾಮಾಣಿಕತೆ ಇರಲಿ. ಆಪ್ತ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಸಹಕಾರ ನೀಡುವುದು ಅಗತ್ಯ. ಪತ್ನಿ, ಪತಿಯೊಂದಿಗೆ ಸಂವಾದ ಹೆಚ್ಚು ಆತ್ಮೀಯವಾಗಬಹುದು. ಮಕ್ಕಳು ಆಧ್ಯಾತ್ಮಿಕತೆಗೆ ಒಲಿಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಪಡೆದರೆ ಇಂದಿನ ದಿನದ ಶಕ್ತಿ ಮತ್ತಷ್ಟು ಶ್ರೇಷ್ಠವಾಗುತ್ತದೆ. ವಿವಾಹ ಪ್ರಸ್ತಾಪಗಳಿಗೆ ಶುಭ ಸಮಯವಲ್ಲ, ಆದರೆ ಸಂಬಂಧಗಳ ಮಧ್ಯೆ ಗಂಭೀರ ವಿಷಯಗಳ ಚರ್ಚೆಗೆ ಅನುಕೂಲ. ಏಕಾಂಗಿ ವ್ಯಕ್ತಿಗಳಿಗೆ ಆಧ್ಯಾತ್ಮದ ಮೂಲಕ ಆತ್ಮಸ್ಥೈರ್ಯ ಬೆಳೆಸುವ ಯೋಗವಿದೆ. ವೀಕ್ಷಕರೇ, ನೀವು ಇಂದಿನ ಪರ್ಯುಷಣ ಪರ್ವಾರಂಭದ ದಿನದ ಆಧ್ಯಾತ್ಮಿಕ ಶಕ್ತಿಯನ್ನು ಉಪಯೋಗಿಸಿ. ಈ ದಿನ ದ್ವೇಷ, ಕೋಪ, ತಾಪ ಇವುಗಳಿಂದ ದೂರವಿರಬೇಕು. ಮಿಚ್ಛಾಮಿ ದುಕ್ಕಳಂ ಪರಿಕಲ್ಪನೆ ಅಳವಡಿಸಿಕೊಂಡು ಕ್ಷಮೆ ಹಾಗೂ ವಿನಯದ ಪಥವನ್ನು ಆಯ್ದುಕೊಳ್ಳಿ. ಓಂ ಬೃಹಸ್ಪತಯೇ ನಮಃ ಎಂಬ ಬೃಹಸ್ಪತಿ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಪುಷ್ಪ, ಹಳದಿ ಬಟ್ಟೆ ಧರಿಸಿ ಬೃಹಸ್ಪತಿ ಗ್ರಹಕ್ಕೆ ಗೌರವ ಸಲ್ಲಿಸಿ. ಗುರುವಿಗೆ, ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ ಹಳದಿ ಧಾನ್ಯ, ಬಾಳೆಹಣ್ಣು ಅಥವಾ ಹಾಲು ದಾನ ಮಾಡುವುದು ಉತ್ತಮ ಫಲಿತಾಂಶ ನೀಡಬಲ್ಲದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿಯ ಶುದ್ಧತೆಯ ಸಂಕೇತ. ಇದು ಜ್ಞಾನ, ಧರ್ಮ ಮತ್ತು ಪುನಶ್ಚೇತನದ ಸಂಕೇತವಾಗಿದ್ದು ನಿಮ್ಮ ಆಂತರಿಕ ಬೆಳವಣಿಗೆಯಲ್ಲಿ ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಶುದ್ಧತೆ, ಬುದ್ಧಿವಂತಿಕೆ ಮತ್ತು ಧಾರ್ಮಿಕ ಶ್ರದ್ಧೆಯ ಸಂಕೇತ. ಈ ಬಣ್ಣದ ಉಡುಗೆ ಧರಿಸುವುದು ಶ್ರೇಷ್ಠ ಫಲ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 8 ರಿಂದ 9 ರಿಂದ 30ರವರೆಗೆ. ಈ ಸಮಯದಲ್ಲಿ ಜಪ, ಧ್ಯಾನ, ಪೂಜೆ, ದಾನ ಅಥವಾ ಗುರುಗಳ ಸೇವೆ ನಡೆಸಿದರೆ ಉತ್ತಮ ಫಲ ದೊರೆಯುವುದು ಖಚಿತ. ಇನ್ನು ಮುಂದಿನ ರಾಶಿ
ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಪರ್ಯುಷಣ ಪರ್ವಾರಂಭದ ದಿವಸ, ಧರ್ಮ ಮತ್ತು ಆತ್ಮ ಪರಿಶುದ್ಧತೆಗೆ ನಿದರ್ಶನವಾದ ದಿನ. ಮಕರ ರಾಶಿಯವರು ಇಂದು ಹೆಚ್ಚು ಆಧ್ಯಾತ್ಮಿಕ ಚಿಂತನೆ ಮತ್ತು ಒಳನುಡುವಿನಲ್ಲಿರಬಹುದು. ನಿಮ್ಮ ಕ್ರಿಯೆಗಳಲ್ಲಿ ಗಂಭೀರತೆ, ನಿಯಮ ಪಾಲನೆ ಮತ್ತು ಅಂತರ್ದೃಷ್ಟಿಯ ಪರಿಣಾಮ ಸ್ಪಷ್ಟವಾಗಿ ತೋರುತ್ತದೆ. ಇದೊಂದು ಜವಾಬ್ದಾರಿಯುತ ಹಾಗೂ ಒಳನೋಟದ ದಿನ. ಇಂದು ಶುಭ ಯೋಗಗಳ ಪ್ರಭಾವದಿಂದ ನಿಮ್ಮ ಆಂತರಿಕ ಶಕ್ತಿಯು ಪುನರ್ಜಾಗೃತವಾಗುವುದು. ಸುತ್ತಲಿನವರು ನಿಮ್ಮ ನಾಯಕತ್ವ, ತಾಳ್ಮೆ ಮತ್ತು ಶಿಸ್ತು ಪಾಲನೆಗೆ ಮೇಕು ಹಾಕಬಹುದು. ಕುಟುಂಬ, ಉದ್ಯೋಗ, ಹಣಕಾಸು, ಆರೋಗ್ಯ ಎಲ್ಲವನ್ನೂ ಸಮನ್ವಯ ಮಾಡಿಕೊಳ್ಳುವ ಸಾಮರ್ಥ್ಯ ಈ ದಿನ ನಿಮಗಿದೆ. ಇದು ನೂತನ ಕಾರ್ಯ ಪ್ರಾರಂಭ ಅಥವಾ ಹಳೆಯ ಸಮಸ್ಯೆಗಳನ್ನು ಪರಿಹರಿಸುವತ್ತ ಮುನ್ನಡೆಯಲು ಅನುವು ಕಲ್ಪಿಸುವ ದಿನವಾಗಿದೆ. ಧೈರ್ಯ ಹಾಗೂ ಧರ್ಮದ ಮಾರ್ಗದಲ್ಲಿ ನಡೆದರೆ ಇಂದು ನಿಮಗೆ ಅನೇಕ ಮನಸ್ಸು ಹಿಗ್ಗುವ ಅನುಭವಗಳು ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹಿರಿಯರೊಂದಿಗೆ ಸಭೆಗಳು, ಯೋಜನೆಗಳ ಪಠಣ ಅಥವಾ ಮಹತ್ವದ ಪ್ರಸ್ತಾಪಗಳ ನಿರ್ವಹಣೆಯ ಸಾಧ್ಯತೆ ಇದೆ. ನಿಮ್ಮ ತರ್ಕಬದ್ಧ ಆಲೋಚನೆ ಹಾಗೂ ಸ್ಮಾರ್ಟ್ ನಿರ್ವಹಣಾ ಶೈಲಿಯು ಉನ್ನತಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಈ ದಿನದ ಗುರುವಾರದ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಮಾತುಗಳಲ್ಲಿ ತೂಕ, ಯೋಜನೆಗಳಲ್ಲಿ ದೃಷ್ಟಿಕೋನ ಮತ್ತು ನಿರ್ಧಾರಗಳಲ್ಲಿ ಸಮತೋಲನ ತೋರಲು ಸಾಧ್ಯ. ನೀವು ಯೋಜನೆ ರೂಪಿಸುತ್ತಿರುವ ಯೋಜನೆಗಳ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡಿ, ತಾತ್ಕಾಲಿಕ ಲಾಭವಲ್ಲದೆ ದೀರ್ಘಕಾಲಿಕ ದೃಷ್ಟಿಕೋನದಿಂದ ನಡೆದುಕೊಳ್ಳಿ. ಉದ್ಯಮದವರಿಗೆ ಇದು ಹೊಸ ಒಪ್ಪಂದಗಳು, ಸಂಭಾಷಣೆ ಹಾಗೂ ವ್ಯಾಪಾರದ ನವೀಕರಣಕ್ಕೆ ಅನುಕೂಲಕರ. ಸಹಯೋಗಿಗಳೊಂದಿಗೆ ಪ್ರಾಮಾಣಿಕ ಸಮಾಲೋಚನೆ ನಡೆಸಿ ಹೊಸ ಬಂಡವಾಳ ಅಥವಾ ಉತ್ಪನ್ನದ ಬಗ್ಗೆ ಯೋಚನೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಇದೆ, ಆದರೆ ಯಾವುದೇ ನಿರ್ಲಕ್ಷ್ಯ ಇಲ್ಲದೆ ನಿರ್ವಹಣೆ ಮುಖ್ಯ. ಈ ದಿನ ವ್ಯವಹಾರ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿ. ಹಣದ ಲೆಕ್ಕಪತ್ರ, ಬಾಕಿ ಬಿಲ್ ಅಥವಾ ಸಾಲದ ತೆರವು ಇತ್ಯಾದಿಗಳಲ್ಲಿ ಸ್ಪಷ್ಟತೆ ತರಲು ಯತ್ನಿಸಿ. ಹಳೆಯ ಹೂಡಿಕೆಗಳಿಂದ ಲಾಭ ಅಥವಾ ಲಾಭದ ಸಂಕೇತಗಳು ಲಭ್ಯವಾಗಬಹುದು. ಹೊಸ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದು ಆರಂಭದ ಬದಲಿಗೆ ಸಂಶೋಧನೆಗೆ ಹೆಚ್ಚು ಒತ್ತು ನೀಡಿ. ಚಿಕ್ಕ ಮೊತ್ತದ ದಾನ ಅಥವಾ ಸಾಮಾಜಿಕ ಸೇವೆಗೆ ಹಣ ಮೀಸಲಾಗಿಸಿದರೆ ಧರ್ಮಪರ ಪುಣ್ಯ ಲಾಭದ ಜೊತೆಗೆ ಮನಃಶುದ್ಧಿಯ ಅನುಭವವೂ ದೊರೆಯಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮನಸ್ಸು ಸ್ಥಿರವಾಗಿರದಿದ್ದರೆ ದೈಹಿಕವಾಗಿ ಪ್ರಭಾವ ಬೀರಬಹುದು. ಇದರಿಂದಾಗಿ ತಲೆನೋವು, ನಿದ್ರೆ ಕೊರತೆ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳ ಸಾಧ್ಯತೆ. ತೂಕದ ಕಾರ್ಯ ಅಥವಾ ಹೆಚ್ಚು ಸಮಯ ಸ್ಕ್ರೀನ್ ಎದುರು ಕಳೆಯುವುದು ತಪ್ಪಿಸಿ. ಈ ಗುರುವಾರ ಗುರುಗ್ರಹದ ಶಾಂತ ಗುಣಲಕ್ಷಣದಿಂದ ಹಸಿರು ತರಕಾರಿಗಳನ್ನು ಹೆಚ್ಚು ಸೇವಿಸುವುದು ಒಳಿತು. ತುಳಸಿ ಹಣ್ಣು, ತೆನೆಹಣ್ಣು, ಸಾತ್ವಿಕ ಆಹಾರ, ನೀರಿನ ಸೆಲೆ, ವ್ಯಾಯಾಮ ಇವುಗಳಿಂದ ನೀವು ಉಲ್ಲಾಸದಿಂದಿರಬಹುದು. ಆಧ್ಯಾತ್ಮಿಕ ಆಚರಣೆಗಳು, ಧ್ಯಾನ ಮತ್ತು ಜಪದಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಪ್ರಸಿದ್ಧ ತೀರ್ಥ ಸ್ಥಳಗಳ ದರ್ಶನ ಅಥವಾ ನೆನಪಿನಲ್ಲಿ ಕೃತಜ್ಞತೆ ವ್ಯಕ್ತಪಡಿಸುವ ಮನಸ್ಥಿತಿ ಬೆಳೆಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಪಡೆಯುವ ಯೋಗ. ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಗುರುಗಳ ಸಲಹೆ ಮುಖ್ಯ. ಪತಿಯೊಂದಿಗೆ ಸಂಭಾಷಣೆ, ಶುಭ ಕಾರ್ಯಗಳ, ಮಕ್ಕಳ ಭವಿಷ್ಯದ ಯೋಜನೆಗಳ ಬಗ್ಗೆ ನಡೆಯಬಹುದು. ವಿವಾಹಿತರು ಸಂಗಾತಿಯೊಂದಿಗೆ ಭಾವನಾತ್ಮಕ ಹಂಚಿಕೆ ನಡೆಸಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರ ಮೂಲಕ ಶುಭ ಸುದ್ದಿಗಳ ಪ್ರಚಾರವಾಗುವ ಸಾಧ್ಯತೆ. ಕುಟುಂಬದ ಸದಸ್ಯರೊಂದಿಗೆ ಸಹಕಾರ, ಸ್ಪಷ್ಟ ಸಂವಹನ, ಸಹಾನುಭೂತಿ ಇವುಗಳನ್ನು ಪ್ರದರ್ಶಿಸಿದರೆ ಸಮೃದ್ಧ ಬಾಂಧವ್ಯದ ಅನುಭವವಾಗುತ್ತದೆ. ಸಾಮೂಹಿಕ ಉಪವಾಸ, ಜಪ ಮತ್ತು ದಾನದಲ್ಲಿ ಕುಟುಂಬದ ಸದಸ್ಯರ ಸಹಭಾಗಿತ್ವ ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡಬಹುದು. ವೀಕ್ಷಕರೇ, ನೀವು ಪರ್ಯುಷಣ ಪರ್ವಾರಂಭದ ಈ ಗುರುವಾರದ ದಿವಸ ಆಧ್ಯಾತ್ಮಕ್ಕೆ ಸಮರ್ಪಿಸುವ ಅತ್ಯುತ್ತಮ ಸಮಯ. ಗುರುಗ್ರಹ ಬುದ್ಧಿ ಶುದ್ಧತೆಯನ್ನು ಪ್ರತಿನಿಧಿಸುವುದು. ಇಂದು ನಿರಾಕಾರ ದರ್ಶನ ಅಥವಾ ಧ್ಯಾನದ ಮೂಲಕ ಜೀವನದ ನಿಜವಾದ ಅರ್ಥವನ್ನು ಅನುಭವಿಸಲು ಯತ್ನಿಸಿ. ಹಳೆಯ ತಪ್ಪುಗಳ ಪ್ರಾಯಶ್ಚಿತ್ತ, ಕ್ಷಮೆಯ ಯಾಚನೆ, ಉಪವಾಸ, ತಪಸ್ಸು, ದಾನ ಈ ಎಲ್ಲವೂ ಇಂದಿನ ದಿನದ ಪವಿತ್ರತೆಗೆ ತಕ್ಕಂತೆ. ಪರೋಪಕಾರದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ. ಸಂಧ್ಯಾ ವಂದನೆ, ಶಾಂತಿ ಪಾಠಗಳು ಮತ್ತು ಧ್ಯಾನ ನಿಮ್ಮ ಮನಸ್ಸು ಶುದ್ಧಗೊಳಿಸಲಿದೆ. ಓಂ ಬ್ರಹ್ಮನ ಸ್ಪಷ್ಟತೆಯ ಮಂತ್ರ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಸ್ವರೂಪಂ. ಈ ಮಂತ್ರವನ್ನು ದಿನದ ಆರಂಭದಲ್ಲಿ ಪಠಣ ಮಾಡುವುದು ಫಲಪ್ರದ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹವನ್ನು ಪ್ರತಿನಿಧಿಸುತ್ತದೆ. ಜ್ಞಾನ, ಧರ್ಮ ಮತ್ತು ಉನ್ನತ ಆಲೋಚನೆಗಳಿಗೆ ಪ್ರೇರಕವಾದ ಸಂಖ್ಯೆ. ಇಂದು ಈ ಸಂಖ್ಯೆಯು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಲು ಅನುಕೂಲ ಮಾಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಶುದ್ಧತೆಗೆ ಸೂಚಕ. ಧರ್ಮ, ಶಕ್ತಿ ಮತ್ತು ದೃಷ್ಟಿಕೋನದ ಶ್ರೇಷ್ಠತೆಯನ್ನು ತರುತ್ತದೆ. ಹಳದಿ ಬಟ್ಟೆ ಧರಿಸುವುದು ಶುಭ. ಶುಭ ಸಮಯ
ಬೆಳಿಗ್ಗೆ 9ರಿಂದ 10:30 ಈ ಸಮಯದಲ್ಲಿ ಪೂಜೆ, ಉಪವಾಸ ವ್ರತಾರಂಭ ಅಥವಾ ಕಾರ್ಯ ಪ್ರಾರಂಭ ಮಾಡಿದರೆ ಉತ್ತಮ ಫಲ ಸಿಗಬಹುದು. ಮನಸ್ಸು ಸ್ಪಷ್ಟವಾಗಿರುವ ಈ ಮುಂಜಾನೆ ಹೊತ್ತಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಕಾರ್ಯಾರಂಭಿಸಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇನ್ನು ಕುಂಭರಾಶಿಯವರು ತಮ್ಮ ಆತ್ಮಾವಲೋಕನ ಮತ್ತು ಧರ್ಮಪರಾಯಕತೆಯ ಮೂಲಕ ಮನಸ್ಸಿಗೆ ಶುದ್ಧತೆ ನೀಡುವ ದಿನ. ಪರ್ಯುಷಣ ಪರ್ವಾರಂಭದ ಪವಿತ್ರ ಶುಭ ದಿನದಲ್ಲಿ ನಿಮ್ಮ ತೊಳಲಿದ ಮನಸ್ಸಿಗೆ ಜಾಗೃತಿ ಮೂಡಿಸುತ್ತದೆ. ಗ್ರಹಗಳ ಚಲನೆ, ವಿಶೇಷವಾಗಿ ಗುರು ಮತ್ತು ಶನಿ ಪ್ರಸನ್ನವಾಗಿರುವುದರಿಂದ ನಿಮ್ಮ ಚಿಂತನೆಗಳಲ್ಲಿ ನಿಖರತೆ ಹಾಗೂ ದೀರ್ಘದೃಷ್ಟಿ ಕಂಡುಬರುತ್ತದೆ. ಈ ದಿನ ನಿಮ್ಮ ಆಂತರಂಗಿಕ ಶಕ್ತಿಯನ್ನು ಗುರುತಿಸಿ ಹೊಸದಾಗಿ ಆರಂಭಿಸಲು ಶ್ರೇಷ್ಠ ಸಮಯ. ಪಾಪ ಪರಿಹಾರ, ಕ್ಷಮೆಯಾಚನೆ, ತಪಸ್ಸು, ಧರ್ಮಾಚರಣೆ ಇತ್ಯಾದಿ ಇನ್ನೂ ಶ್ರೇಷ್ಠ ಫಲ ನೀಡಬಲ್ಲದು. ಧೈರ್ಯ, ತಾಳ್ಮೆ ಮತ್ತು ಕರ್ತವ್ಯ ಪಾಲನೆ ಇದನ್ನು ಹತ್ತಿರದಿಂದ ಪಾಲಿಸಿದರೆ ದಿನದ ಪ್ರವಾಹ ಶ್ರೇಷ್ಠವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೆಚ್ಚಿನ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಕಡಿಮೆ. ಆದರೆ ನೀವು ತೋರಿಸುವ ದೃಢತೆ ಮತ್ತು ನಿರ್ಧಾರ ಶಕ್ತಿ ಮಹತ್ವಪೂರ್ಣ. ಹಲವಾರು ವಿಷಯಗಳಲ್ಲಿ ಇತರರ ಮಾರ್ಗದರ್ಶನಕ್ಕೆ ಕಾರಣನಾಗುವಿರಿ. ನಿಮ್ಮ ಶಿಸ್ತಿನಿಂದ ಹಿರಿಯರ ಮೆಚ್ಚುಗೆ, ಸಹೋದ್ಯೋಗಿಗಳ ಪ್ರೀತಿಗೆ ಪಾತ್ರರಾಗುವಿರಿ. ಯಾರಾದರೂ ನಿಮಗೆ ಹೊಸ ಯೋಜನೆ ಅಥವಾ ಜವಾಬ್ದಾರಿ ಒಪ್ಪಿಸುತ್ತಿದ್ದರೆ ಅದನ್ನು ಆತ್ಮಸ್ಥೈರ್ಯದಿಂದ ಸ್ವೀಕರಿಸಿ. ದೂರದರ್ಶನವೋ ಅಂತರ್ಜಾಲವೋ ಸಂಬಂಧಿತ ಉದ್ಯಮಗಳಲ್ಲಿ ಉದ್ಯೋಗಸ್ಥರಿಗಿಂತಲೂ ಕಲಾವಿದರಿಗೆ ಅಥವಾ ಸಂಶೋಧಕರಿಗೆ ಇದು ಉತ್ತೇಜನಕಾರಿ ದಿನವಾಗಬಹುದು. ಉದ್ಯಮಿಗಳಿಗಾಗಿ ಇಂದು ಹಳೆಯ ಲೆಕ್ಕಪತ್ರಗಳ ಪರಿಶೀಲನೆ, ಸ್ಟಾಕ್ ಪರಿಶುದ್ಧತೆ, ನವೀನ ವ್ಯವಹಾರ ತಂತ್ರಗಳು ಹುರಿದುಂಬಿಸಲು ಅನುಕೂಲಕರ ದಿನ. ಹೊಸ ಶಾಖೆ ಆರಂಭಿಸುವ ಯೋಚನೆ ಇದ್ದರೆ ಮುಂದುವರಿಸಬಹುದು. ಆದರೆ ಬಂಡವಾಳ ಹೂಡಿಕೆಯ ಮೊದಲು 2 ಬಾರಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣದ ವಿಚಾರದಲ್ಲಿ ನೀವು ನಿರ್ವಹಣಾ ಶಕ್ತಿಯನ್ನು ಹೊಂದಿರುವಿರಿ. ಆದರೆ ಅನೇಕ ಖರ್ಚುಗಳು ಅಪ್ರತೀಕ್ಷಿತವಾಗಿ ಎದುರಾಗಬಹುದು. ದೇವಾಲಯ, ಪೂಜೆ, ಧಾರ್ಮಿಕ ದಾನ, ಕಿರಿಯರ ಶಿಕ್ಷಣ ಅಥವಾ ಆರೋಗ್ಯದ ಕಡೆಗೆ ಹಣ ಹರಿಯುವ ಸಾಧ್ಯತೆಗಳಿವೆ. ಹಳೆಯ ಬಾಕಿ ಹಣ ಅಥವಾ ಸಾಲ ವಾಪಸ್ಸು ದೊರೆಯಬಹುದು. ಆದರೂ ಹೊಸ ಸಾಲ ಅಥವಾ ಅನಾವಶ್ಯಕ ಖರ್ಚುಗಳಿಂದ ದೂರವಿರುವುದು ಒಳಿತು. ಬಹುಪಾಲು ಕುಂಭರಾಶಿಯವರು ಹೂಡಿಕೆಯಲ್ಲಿ ಸಮಯದ ಬದಲು ತಾಳ್ಮೆ ಅಗತ್ಯ ಎಂಬುದನ್ನು ಗುರುತಿಸಬೇಕಾಗಿದೆ. ಬಂಡವಾಳ ಹೂಡಿಕೆಗಾಗಿ ದಿನ ಶ್ರೇಷ್ಠವಲ್ಲದಿದ್ದರೂ ಮಾಲೀಕತ್ವದ ವಿವರಣೆ ಅಥವಾ ಜಾಗದ ಖರೀದಿ, ಬಾಡಿಗೆ ಸಂಬಂಧಿತ ಮಹತ್ವದ ಚರ್ಚೆಗಳಿಗೆ ಸಮಯ ಕೈಗೊಳ್ಳಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಕೆಲವೊಂದು ತೀವ್ರ ಮತ್ತು ಸೂಕ್ಷ್ಮ ರೀತಿಯ ಅಸಹಜತೆಗಳನ್ನು ನೀವು ಅನುಭವಿಸಬಹುದು. ಮಿದುಳಿನ ಒತ್ತಡದಿಂದ ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ನೆರೆಹೊರೆಯ ಅಜೀರ್ಣ ಸಮಸ್ಯೆಗಳು ಕಂಡುಬರಬಹುದು. ಈ ಕಾರಣದಿಂದ ಇಂದು ತಣ್ಣನೆಯ ಆಹಾರ, ಹೆಚ್ಚು ನೀರಿನ ಸೇವನೆ ಮತ್ತು ಧ್ಯಾನ ಯೋಗದ ಅಭ್ಯಾಸ ಅಗತ್ಯ. ಮಹಿಳೆಯರಿಗೆ ಹಾರ್ಮೋನಲ್ ಸಮತೋಲನ, ಶಕ್ತಿ ಕ್ಷಯ ಅಥವಾ ನಿರಾಸೆ ಸಮಸ್ಯೆಗಳು ಆಗಾಗ್ಗೆ ಕಾಣಿಸಬಹುದು. ನಿಸರ್ಗದ ಬಳಿ ಹೋಗಿ ಆರಾಮದಾಯಕ ಶ್ವಾಸಾಭ್ಯಾಸ ಮಾಡಿ. ಸಾಯಂಕಾಲದ ಜಪ ಅಥವಾ ಧ್ಯಾನದಿಂದ ನಿಮಗೆ ದೈಹಿಕ ಹಾಗೂ ಮಾನಸಿಕ ಶಾಂತಿ ದೊರೆಯುವುದು ಖಚಿತ. ವಯೋವೃದ್ಧರು ಥೈರಾಯ್ಡ್, ಮೂಳೆಗಳು ಅಥವಾ ಮಲಬದ್ಧತೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಧರ್ಮ, ಪರೋಪಕಾರ ಮತ್ತು ಕ್ಷಮೆಯಾಚನೆಗೆ ಸಂಬಂಧಿಸಿದ ಸಂವಾದಗಳು ನಡೆಯುವ ಸಾಧ್ಯತೆಗಳಿವೆ. ಪರ್ಯುಷಣದ ಪವಿತ್ರ ದಿನದ ಪ್ರಭಾವದಿಂದಾಗಿ ಮನೆಯ ಹಿರಿಯರ ಮಾತುಗಳಲ್ಲಿ ಧರ್ಮ ಬೋಧನೆಯ ಶಕ್ತಿ ಕಾಣಬಹುದು. ನೀವು ಈ ಮಾತುಗಳನ್ನು ಮಾನಸಿಕ ಶುದ್ಧತೆಯಿಂದ ಸ್ವೀಕರಿಸಿದರೆ ಸಂಬಂಧಗಳ ಪುನರುಜ್ಜೀವನಕ್ಕೆ ಕಾರಣವಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಶ್ರದ್ಧೆ, ಜಪ ಅಥವಾ ಉಪವಾಸದ ಬಗ್ಗೆ ಚರ್ಚೆಗಳು ನಡೆಯಬಹುದು. ಮಕ್ಕಳಿಗೆ ನೈತಿಕತೆ ಕುರಿತು ಉಪದೇಶ ನೀಡಲು ಇವತ್ತೆಂದೂ ಉತ್ತಮ ದಿನ. ಅಪಾಯವಿಲ್ಲದ ಕಲಹ, ಶಬ್ದಪೂರಿತ ಚರ್ಚೆಗಳಿಂದ ದೂರವಿರಿ. ನಿಮ್ಮ ಮೌನವೊಂದು ಸುಂದರ ಸಂಬಂಧದ ಪುನರ್ಸ್ಥಾಪನೆಯ ಮೂಲವಾಗಬಹುದು. ವೀಕ್ಷಕರೇ, ನೀವು ಈ ದಿನ ಪರ್ಯುಷಣ ಪರ್ವಾರಂಭ, ಕ್ಷಮಾಪಣೆಯ ಪರಂಪರೆಗೂ ಮನಃ ಪರಿಷ್ಕಾರಕ್ಕೂ ಆದ್ಯತೆ ನೀಡಬೇಕು. ಆತ್ಮ ಪರಿಶೋಧನೆಗೆ ಇದು ಅತ್ಯುತ್ತಮ ದಿನ. ಈ ಪವಿತ್ರ ಕಾಲದ ಆರಂಭದಲ್ಲಿ ನಿಜವಾದ ಒಳತೋಟದ ಮೂಲಕ ಬದುಕನ್ನು ತಿದ್ದುಕೊಳ್ಳುವ ಯೋಗ ಶುರುವಾಗಿದೆ. ಜೈನ ಪರಂಪರೆಯ ಅನುಸಾರ ಮಿಚ್ಛಾಮಿ ದುಕ್ಕಡಂ ಎಂದೆದುರಿಗೊಬ್ಬರಿಗೆ ಹೇಳುವುದು. ಈ ಮಾತು ಏಕವಚನವಲ್ಲ, ಪವಿತ್ರ ಮನಸ್ಸಿನ ಶುದ್ಧ ಕೃತ್ಯವಾಗಿದೆ. ದೇವದರ್ಶನ, ಉಪವಾಸ ಅಥವಾ ಕನಿಷ್ಠ ದೇಹಮನದ ಶುದ್ಧತಾ ಕ್ರಮವನ್ನು ಅನುಸರಿಸಿ. ಪರ್ಯುಷಣ ಪರ್ವದ ಪ್ರಾರಂಭ ದಿನವಾದ್ದರಿಂದ ಭಕ್ತಿಯಿಂದ ಜೈನ ದೇವರ ಆರಾಧನೆ, ಪಠಣ, ಜಪ, ದಾನ, ಕ್ಷಮೆಯಾಚನೆ ಇತ್ಯಾದಿ ಕಾರ್ಯಗಳಲ್ಲಿ ತೊಡಗುವುದು ಶುಭ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ,
ಪ್ರಾಮಾಣಿಕತೆ ಹಾಗೂ ತಾತ್ವಿಕ ಚಿಂತನೆಯ ಸಂಕೇತ. ನಿಮ್ಮ ದಿನಚರಿಯಲ್ಲಿ ಈ ಸಂಖ್ಯೆಯನ್ನು ಬಳಸುವುದು ಧ್ಯಾನ ಶಕ್ತಿ ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಬೂದು ನೀಲಿ, ಆಶ್ ಬ್ಲೂ. ಬೂದು ನೀಲಿ ಬಣ್ಣ ನಿಮ್ಮ ಬುದ್ಧಿಮತ್ತೆ, ಧೈರ್ಯ ಮತ್ತು ಆತ್ಮಚಿಂತನೆಗೆ ಉತ್ತೇಜನ ನೀಡಬಲ್ಲದು. ಈ ಬಣ್ಣದ ಉಡುಪು ಧ್ಯಾನದ ಆಸನ ಅಥವಾ ಉಪವಾಸದ ಸಮಯದಲ್ಲಿ ಬಣ್ಣ ಪ್ರೇರಣೆಯ ಪ್ರಭಾವ ಹೆಚ್ಚು. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆಯವರೆಗೆ. ಈ ಸಮಯ ಧ್ಯಾನ, ದೇವಾರಾಧನೆ, ವಚನ ಓದು ಅಥವಾ ಸನ್ನಿಹಿತರಿಗೆ ಕ್ಷಮೆಯಾಚನೆಗೆ ಸೂಕ್ತ ಕಾಲ. ಈ ಸಮಯದಲ್ಲಿ ನೀವು ಮಾಡಿದ ಪುಣ್ಯಕರ್ಮಗಳು ಉತ್ಕೃಷ್ಟ ಫಲ ನೀಡಬಲ್ಲದು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಪರ್ಯುಷಣ ಪರ್ವದ ಶುಭಾರಂಭದ ದಿನ. ಪವಿತ್ರತೆಯ, ಪ್ರಾಯಶ್ಚಿತ್ತದ ಹಾಗೂ ಆಧ್ಯಾತ್ಮದ ಭಾವನೆಗಳೆದುರಿಗೆ ಮೀನರಾಶಿಯವರು ಭಾವುಕವಾಗಿ ಪ್ರತಿಸ್ಪಂದಿಸಬಹುದಾದ ದಿನವಿದು. ಇಂದಿನ ಗ್ರಹಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಭರವಸೆ, ಶುದ್ಧತೆ ಮತ್ತು ಹೊಸ ಪ್ರೇರಣೆಯ ಬೆಳಕನ್ನು ಹೊಯ್ಯಲಿದೆ. ನಿಮ್ಮ ಸ್ವಭಾವದ ಕರುಣಾಶೀಲತೆ ಹಾಗೂ ಕಲಾತ್ಮಕತೆ ಇಂದಿನ ದಿನದ ಪ್ರಮುಖ ಶಕ್ತಿ ಕೇಂದ್ರವಾಗಲಿದೆ. ಆಧ್ಯಾತ್ಮ, ಧರ್ಮ, ಕಲ್ಪನೆ, ಸಂಕಲ್ಪ ಮತ್ತು ಭಗವತ್ ಪರಿಣಾಮಗಳ ಬಗ್ಗೆ ಇಂದಿನ ಬೆಳಗಿನ ಮನನ ಮತ್ತು ಪ್ರಾರ್ಥನೆ ದಿನದ ಗತಿಯು ಎಷ್ಟು ಶ್ರೇಷ್ಠವಾಗಬಹುದು ಎಂಬುದರ ಪ್ರಾರಂಭವನ್ನು ಸೂಚಿಸುತ್ತದೆ. ಪಾಪ ಪರಿಹಾರ, ಕ್ಷಮೆಯ ಮನಸ್ಸು ಮತ್ತು ಸಂಯಮವು ಇಂದಿನ ಮಂತ್ರವಾಗಿರಬೇಕು. ಇಂದು ನಿಮ್ಮೊಳಗಿನ ವ್ಯಕ್ತಿತ್ವದ ಶುದ್ಧತೆಯ ಹುಡುಕಾಟ ಆರಂಭವಾಗಬಹುದು. ಗ್ರಹ ಚಕ್ರದ ಪ್ರಭಾವದಿಂದ ನೀವು ನಿಮ್ಮ ಕಾರ್ಯಕ್ಷೇತ್ರ, ಸಂಬಂಧಗಳು ಹಾಗೂ ಸ್ವಾಸ್ಥ್ಯದ ಬಗ್ಗೆ ನವೀನ ರೀತಿಯಲ್ಲಿ ಚಿಂತಿಸಲು ಪ್ರೇರಿತರಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಈ ದಿನ ಕ್ರಿಯಾತ್ಮಕ ಶಾಂತತೆಯ ದಿನವಾಗಿದೆ. ನಿಮ್ಮ ಕಲಾತ್ಮಕತೆಯ ಬಳಕೆ ಮೂಲಕ ಕಾರ್ಯಕ್ಷೇತ್ರದಲ್ಲಿ ಹೊಸ ಪರಿಹಾರಗಳ ಸೃಷ್ಟಿ ಸಾಧ್ಯ. ಸಹೋದ್ಯೋಗಿಗಳೊಂದಿಗೆ ಸಂವಾದದಲ್ಲಿ ಸದಾ ಕೋಪ ಅಥವಾ ಚುರುಕುತನವಿಲ್ಲದೆ ಕಾರ್ಯ ಮಾಡಿದರೆ ಕಾರ್ಯ ಸಾಧನೆ ಸುಗಮವಾಗುತ್ತದೆ. ನಿಮ್ಮ ಧೈರ್ಯ ಮತ್ತು ಶ್ರದ್ಧೆಯ ಗುಣಗಳು ಹಿರಿಯರ ಗಮನ ಸೆಳೆಯಬಹುದು. ಇಂಜಿನಿಯರಿಂಗ್, ಸಂಶೋಧನೆ, ಸಾಹಿತ್ಯ, ನಾಟಕ, ಚಿತ್ರಕಲೆ, ಸಂಗೀತ, ಚಿತ್ರಣ ಇತ್ಯಾದಿ ಕ್ಷೇತ್ರದಲ್ಲಿರುವವರು ತಮ್ಮ ಕೆಲಸದಲ್ಲಿ ಹೊಸ ಸ್ಫೂರ್ತಿಯನ್ನು ಕಾಣಬಹುದು. ಗಾಢ ಯೋಚನೆ ಮತ್ತು ತಂತ್ರಪೂರ್ಣ ನಡೆ ಈ ದಿನ ನಿಮಗೆ ಉತ್ತೇಜನ ನೀಡಬಹುದು. ಯಾವುದೇ ಪ್ರಸ್ತಾಪ, ಹೊಸ ಯೋಜನೆ ಅಥವಾ ಅಧಿಕೃತ ಪತ್ರ ವ್ಯವಹಾರವನ್ನು ಮಧ್ಯಾಹ್ನದ ನಂತರಕ್ಕೆ ಮುಂದೂಡುವುದು ಉತ್ತಮ. ನಿಯೋಜಿತ ಗಡಿಪಾರದ ಕೆಲಸಗಳು ಇಂದು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಇದು ವ್ಯವಹಾರದ ನಿಖರ ಲೆಕ್ಕಪತ್ರ ಪರಿಶೀಲನೆ, ನವೀನ ವ್ಯಾಪಾರ ಮಾದರಿಗಳ ಪರಿಶೀಲನೆ ಮತ್ತು ಭರವಸೆಯ ಲಾಭದ ಸಹವಾಸಗಳಿಗೆ ಯೋಗ್ಯ ದಿನ. ಧರ್ಮಾತ್ಮಕರ ಹಾಗೂ ಸಮಾನ ಮತದ ಪಾಲುದಾರರೊಂದಿಗೆ ಭೇಟಿ, ಸಂಭಾಷಣೆ ಫಲದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ಹಣಕಾಸಿನ ಸ್ಥಿತಿಯಲ್ಲಿ ಸಮತೋಲ ಮತ್ತು ಸಂಯಮ ಅಗತ್ಯವಿದೆ. ಶ್ರಾವಣ ಮಾಸದ ಪವಿತ್ರ ದಿನವಾಗಿರುವುದರಿಂದ ಖರ್ಚಿನಲ್ಲಿ ಉಚಿತ ಮನಸ್ಸು ಬಹುಮಟ್ಟಿಗೆ ಇರುತ್ತದೆ. ಧಾರ್ಮಿಕ ಸೇವೆಗಳಿಗೆ, ದಾನ ಧರ್ಮಗಳಿಗೆ ಅಥವಾ ಯಾತ್ರೆಗೆ ಖರ್ಚು ಮಾಡುವ ಸಂಭವವಿದೆ. ಹಳೆಯ ಸಾಲಗಳನ್ನು ಪೂರೈಸಲು ಇದು ಉತ್ತಮ ದಿನವಾಗಬಹುದು. ಹೊಸ ಸಾಲ ಅಥವಾ ಹೂಡಿಕೆಗೆ ಇಂದಿನ ದಿನ ಪ್ರೇರಣೆಯಾದರೂ ಅದನ್ನು ತಪಾಸಣೆ ನಂತರವೇ ಕೈಗೊಳ್ಳುವುದು ಶ್ರೇಷ್ಠ. ಹಿರಿಯರು ಅಥವಾ ನಂಬಿಕೆಯ ಸಲಹೆಗಾರರ ಮಾರ್ಗದರ್ಶನ ಅಗತ್ಯ. ಬ್ಯಾಂಕ್ ಸಂಬಂಧಿತ ವ್ಯವಹಾರ, ಮೊತ್ತಪತ್ರದ ನವೀಕರಣ ಅಥವಾ ಆಸ್ತಿ ತೆರಿಗೆ ಪಾವತಿ ಇತ್ಯಾದಿಗಳಿಗೆ ಅನುಕೂಲಕರ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನದ ಮೊದಲ ಅರ್ಧದಲ್ಲಿ ಉತ್ಸಾಹ ಹೆಚ್ಚಿರಬಹುದು. ಆದರೆ ಮಧ್ಯಾಹ್ನದ ನಂತರ ದೇಹದ ನಿಶ್ಚಲತೆ, ಭಾರವಾದ ಅನಿಸಿಕೆ ಹಾಗೂ ಶಕ್ತಿಹೀನತೆ ಕಾಣಿಸಬಹುದು. ನೀರಿನ ಸೇವನೆ ಹೆಚ್ಚು ಮಾಡುವುದು ಮುಖ್ಯ. ಆಹಾರದ ನಿಯಮಗಳನ್ನು ಪಾಲಿಸಿದರೆ ದೀರ್ಘಕಾಲದಲ್ಲಿ ಲಾಭ. ಹೃದಯ ಸಂಬಂಧಿತ ಚಿಂತೆ ಅಥವಾ ಉಸಿರಾಟದ ಸಮಸ್ಯೆ ಹೊಂದಿರುವವರು ಇಂದು ಹೆಚ್ಚು ಎಚ್ಚರಿಕೆಯಿಂದಿರಿ. ಧ್ಯಾನ, ಪ್ರಾಣಾಯಾಮ, ಶಾಂತ ಮನಸ್ಸು ಆರೋಗ್ಯದಲ್ಲಿ ಮಹತ್ವಪೂರ್ಣ ಬದಲಾವಣೆ ತರಬಲ್ಲದು. ರಾತ್ರಿ ಉತ್ತಮ ನಿದ್ರೆ ಅವಶ್ಯ. ದೇಹ ಶುದ್ಧಿಗಾಗಿ ಇಂದಿನ ಪರ್ಯುಷಣದ ಪರಿಕಲ್ಪನೆಯಂತೆ ಉಪವಾಸ ಅಥವಾ ಹಗುರ ಆಹಾರ ಅನುಸರಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದಿನ ದಿನ ಕುಟುಂಬದಲ್ಲಿ ಸಮವಾಯ, ಮಿತವಚನ ಹಾಗೂ ಹಿರಿತನದ ದೃಷ್ಟಿಯಿಂದ ನಡೆದುಕೊಳ್ಳುವುದು ಅನಿವಾರ್ಯ. ಪೋಷಕರು ಅಥವಾ ಹಿರಿಯರು ತಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮೇಲೆ ಹೇರಲು ಯತ್ನಿಸಬಹುದಾದರೂ ತಾಳ್ಮೆಯಿಂದ ಉತ್ತರಿಸಿದರೆ ಮನದೊಂದಾಣಿಕೆ ಸಾಧ್ಯ. ದಾಂಪತ್ಯ ಜೀವನದಲ್ಲಿ ಶಾಂತಿ, ಶುದ್ಧತೆ ಮತ್ತು ಸಹಾನುಭೂತಿ ಇಂದಿನ ಧ್ಯೇಯವಾಗಿರಬೇಕು. ಸಂಗಾತಿಯೊಂದಿಗೆ ಮನಃಪೂರ್ವಕ ಮಾತುಕತೆ, ಸಮಸ್ಯೆಗಳ ಪರಿಹಾರಕ್ಕೆ ಕಿರುಚುಟುಕು ಯತ್ನವಿಲ್ಲದೆ ಪರಿಹಾರ ಹುಡುಕುವ ಮನೋಭಾವ ಇಂದಿನ ದಿನದ ಶುಭ ಚಿಹ್ನೆ. ಪರ್ಯಾಯ ಆಲೋಚನೆಗಳಿಗೆ ಅವಕಾಶ ನೀಡುವುದು ಕುಟುಂಬದಲ್ಲಿ ನವಚೈತನ್ಯ ತರಬಲ್ಲದು. ವೀಕ್ಷಕರೇ, ನೀವು ಪರ್ಯುಷಣ ಪರ್ವದ ಈ ದಿನ ಶ್ರದ್ಧೆ, ಶುದ್ಧತೆ ಮತ್ತು ಕ್ಷಮೆಯ ಸಂಸ್ಕಾರಗಳನ್ನು ಅಭ್ಯಾಸ ಮಾಡುವುದೇ ಅತ್ಯಂತ ಪವಿತ್ರ.
ಮನಸ್ಸಿನ ಮಲಿನತೆ, ಹೀನ ಚಿಂತನೆಗಳು ಮತ್ತು ಕ್ರೂರ ಭಾವನೆಗಳನ್ನು ತ್ಯಜಿಸಿ ಕ್ಷಮೆಯ ಮನಸ್ಸನ್ನು ಬೆಳೆಸಿಕೊಳ್ಳಿ. ಕ್ಷಮಾವಿರಸ್ಯ ಭೂಷಣಂ ಎಂಬ ಜೈನ ಮಂತ್ರವನ್ನು ಪಠಿಸಿ. ಮಿಚ್ಛಾಮಿ ದುಕ್ಕಡಂ ಎಂಬ ಶುದ್ಧ ಜೈನ ಧರ್ಮದ ಮಂತ್ರವನ್ನು ಬಳಸುವುದು ಇಂದಿನ ಪವಿತ್ರ ಆಚರಣೆ. ನೀವು ಮಾಡಿದ ಅನಾಯಾಸ ತಪ್ಪುಗಳಿಗೆ ಕ್ಷಮೆ ಯಾಚಿಸುವ ಮನಸ್ಸು ಬೆಳೆಸುವುದು ಅತ್ಯಂತ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 3. ಇದು ಶ್ರುತಿ, ಕಲ್ಪನೆ ಮತ್ತು ಸ್ಪಷ್ಟತೆಯ ಸಂಕೇತ. ಈ ದಿನ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮತ್ತು ಧೈರ್ಯ ತರುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಶುದ್ಧತೆ, ಶಮನ ಮತ್ತು ನವಚೈತನ್ಯದ ಸಂಕೇತ. ಹಸಿರು ಬಣ್ಣದ ವಸ್ತ್ರ ಅಥವಾ ಹಸಿರು ಹೂವಿನ ಬಳಕೆಯಿಂದ ಮನಸ್ಸಿಗೆ ತಂಪು, ಸಮತೋಲನ, ಶುದ್ಧತೆ ಉಂಟಾಗುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:30. ಈ ಸಮಯದೊಳಗೆ ಪೂಜೆ, ಧಾರ್ಮಿಕ ಕಾರ್ಯ, ಚಿಂತನೆ, ಆರ್ಥಿಕ ನಿರ್ಧಾರಗಳು ಹಾಗೂ ಸಂಬಂಧ ನಿರ್ವಹಣೆ ಯಶಸ್ವಿಯಾಗಿ ನಡೆಯುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.